ವೆಲ್ಕಮ್ ಆಲ್. ಈ ವಿಡಿಯೋ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಪಾಠದ 1 ಮಾರ್ಕ್ ಕ್ವೆಶನ್ ಗಳನ್ನ ಮಾಡಿಸ್ತಿದ್ದೀನಿ. ಎಕ್ಸ್ಪೆಕ್ಟೆಡ್ 1 ಮಾರ್ಕ್ ಕ್ವೆಶನ್. ಈ ವಿಡಿಯೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಲ್ಲ, ಯಾರು ಕೊನೆ ಮೂಮೆಂಟ್ ಅಲ್ಲಿ 1 ಮಾರ್ಕ್ ಕ್ವೆಶನ್ ನೋಡೋಣ ಅಂತಿದ್ದೀರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇವುಗಳು. ಸೊ ಎಕ್ಸ್ಪೆಕ್ಟೆಡ್ 1 ಮಾರ್ಕ್ ಕ್ವೆಶನ್. ಮೊದಲನೇ ಪ್ರಶ್ನೆ, ನಮ್ಮ ಕೊಟ್ಟಿರೋ ರಿಲೇಷನ್ ನ ಎಂತ ರಿಲೇಷನ್ ಅಂತ ಹೇಳುವಂತದ್ದು. ನಮ್ಮ ಪಾಠದಲ್ಲಿ ಇರುವಂತದ್ದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮತ್ತೆ ಇಕ್ವಿವಾಲೆನ್ಸ್ ರಿಲೇಷನ್ ಅನ್ನೋದು. ಈಗ ಏನ್ ಮಾಡಿರ್ತಾರೆ, ಯಾವಾಗ್ಲೂ ರಿಲೇಷನ್ ಸೆಟ್ ನ ಯಾವ ಸೆಟ್ ಮೇಲೆ ಹೇಳಿದೀವಿ ಅಂತ ಹೇಳ್ತಾರೆ. ಇದು ಕೊಟ್ಟಿರೋ ರಿಲೇಷನ್ ಸೆಟ್. ಇದು ಇಟ್ ಇಸ್ ಗಿವನ್ ಆನ್ ದ ಸೆಟ್, ಇಟ್ ಇಸ್ ಡಿಫೈನ್ಡ್ ಆನ್ ದ ಸೆಟ್ ಕಂಟೈನಿಂಗ್ ಎಲಿಮೆಂಟ್ 1, 2, 3. ಈಗ ರಿಫ್ಲೆಕ್ಸಿವ್ ಆಗ್ಬೇಕು ಅಂದ್ರೆ ಯಾವಾಗ್ಲೂ ನನ್ನ ಕೊಟ್ಟಿರೋ ಸೆಟ್ಟಿನ ಸಂಖ್ಯೆಗಳು ಏನೇನಿದೆ ನೋಡ್ರಿ, 1, 2, 3. ರಿಫ್ಲೆಕ್ಸಿವ್ ಆಗ್ಬೇಕು ಅಂದ್ರೆ 1 ತಕ್ಕಂತ 1,1, 2 ತಕ್ಕಂತ 2,2, 3 ತಕ್ಕಂತ 3,3 ನನ್ನ ರಿಲೇಷನ್ ಸೆಟ್ ಅಲ್ಲಿ ಇರಬೇಕು. ಇದು ಯಾವ್ದು ಒಂದಿಲ್ಲ ಅಂದ್ರೂ ರಿಫ್ಲೆಕ್ಸಿವ್ ಆಗೋದಿಲ್ಲ. ಇದ್ರಲ್ಲಿ ಯಾವ್ದೂ ಇಲ್ಲ, ಹಾಗಾಗಿ ಇಲ್ಲಿ ರಿಫ್ಲೆಕ್ಸಿವ್ ಆಗೋದೇ ಇಲ್ಲ ಇದು. ಇನ್ನು ನನ್ನ ಸಿಮೆಟ್ರಿಕ್ ಏನ್ ಕಂಡೀಷನ್ ಅಂದ್ರೆ, ಯಾವುದೇ ಆರ್ಡರ್ಡ್ ಪೇರ್ ಎ ಕಮ ಬಿ ಇದ್ರೆ ಅದರ ರಿವರ್ಸ್ ಅನ್ನಿಸ್ಕೊಳ್ಳೋಣ, ಬಿ ಕಮ ಎ. ಇದರ ರಿವರ್ಸ್ ಆಕ್ಚುಲಿ ಮಿರರ್ ಇಮೇಜ್ ಅಂತೀವಿ. ಫೈನ್, ಎ ಕಮ ಬಿ ಇದರ ರಿವರ್ಸ್ ಬಿ ಕಮ ಎ ಇದ್ರೆ ನನಗೆ ದೆನ್ ಐ ಸೇ ಇಟ್ ಇಸ್ ಸಿಮೆಟ್ರಿಕ್. ಇಲ್ಲ ಅಂತದಿದೆ ನೋಡ್ರಿ, 1,2 ಇದರ ರಿವರ್ಸ್ ಏನ್ 2,1 ಇದೆ, 2,1 ಇದರ ರಿವರ್ಸ್ 1,2. ಸೊ ಇದೆ ಅದು, ಹಾಗಾಗಿ ಸಿಮೆಟ್ರಿಕ್ ಆಗುತ್ತೆ. ಟ್ರಾನ್ಸಿಟಿವ್ ಆಗೋದಕ್ಕೆ ಒಂದು ಕಂಡೀಷನ್ ಏನು, 2 ವಿಧದಲ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಒಂದು ವಿಧ ಏನು ಅಂದ್ರೆ ಇಂಥ ಸ್ಪೆಷಲ್ ಪೇರ್ ಇರುವಂತದ್ದು, ಎ ಕಮ ಬಿ, ಬಿ ಕಮ ಸಿ ಅನ್ನೋ ಪೇರ್. ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಇಟ್? ಇಲ್ಲಿ ನೋಡ್ರಿ, ನಿಮ್ ಮೊದಲನೇ ಆರ್ಡರ್ಡ್ ಪೇರ್ ಬಿ ಅಲ್ಲಿ ಎಂಡ್ ಆದ್ರೆ ಎರಡನೇ ಆರ್ಡರ್ಡ್ ಪೇರ್ ಬಿ ಅಲ್ಲಿ ಶುರು ಆಗುತ್ತೆ. ಸೊ ಇಂಥ ಜೋಡಿಗಳಿದ್ರೆ ಇದ್ದು ಬರೀ ಇದ್ರೆ ಮಾತ್ರ ಟ್ರಾನ್ಸಿಟಿವ್ ಆಗೋದಿಲ್ಲ. ಇಂಥ ಜೋಡಿಗಳಿದ್ದು ನನಗೆ ಮತ್ತೊಂದು ಆರ್ಡರ್ಡ್ ಪೇರು ನನ್ನ ರಿಲೇಷನ್ ಸೆಟ್ ಅಲ್ಲಿ ಇರಬೇಕು. ಇದ್ರೆ ದೆನ್ ಐ ಸೇ ಇಟ್ ಇಸ್ ಟ್ರಾನ್ಸಿಟಿವ್. ಫಸ್ಟ್ ಇಂಥ ಜೋಡಿ ಇದೆಯಾ ಅಂತ ಹುಡುಕ್ಬೇಕು. ಜೋಡಿನೇ ಇಲ್ಲ ಅಂದ್ರೆ ಆಗ್ಲೂ ಸಹ ಟ್ರಾನ್ಸಿಟಿವ್ ಆಗತ್ತೆ. ಜೋಡಿ ಇದ್ರೆ ಇಂಥದ್ದೊಂದು ಆರ್ಡರ್ಡ್ ಪೇರ್ ಹುಡುಕ್ತಿವಿ, ಇದ್ರೆ ಟ್ರಾನ್ಸಿಟಿವ್. ಇಲ್ಲಿ ಫಸ್ಟ್ ಅಂತ ಜೋಡಿ ಇದೆಯಾ? ಇದೆ. 1,2, 2,2 ಇದೆ ನೋಡ್ರಿ. ಐ ಹ್ಯಾವ್ ಯರ್ ಮೈ 1,2, 2,2. ದಿಸ್ ಇಸ್ ದ ಸ್ಪೆಷಲ್ 1,2, 2,1 ಇದೆ. ಬಟ್ ನನಗೆ ಟ್ರಾನ್ಸಿಟಿವ್ ಆಗೋದಕ್ಕೆ ಏನಿರ್ಬೇಕು? 1,1. ಹೆಂಗೆ ಎ ಕಮ ಸಿ ಅನ್ನಲ್ಲ, 1,1 ಇರ್ಬೇಕು. ಬಟ್ ಇಲ್ಲ, ಹಾಗಾಗಿ ಏನಾಗೋದಿಲ್ಲ, ಟ್ರಾನ್ಸಿಟಿವ್ ಆಗೋದಿಲ್ಲ. ಸೊ ರಿಲೇಷನ್ ಇಸ್ ಓನ್ಲಿ ಸಿಮೆಟ್ರಿಕ್. ಅಂಡ್ ಯಾಕೆ ಇಕ್ವಿವ್ಯಾಲೆನ್ಸ್ ಆಪ್ಷನ್ ತಗೊಳೋದಿಲ್ಲ ನಾನು? ಯಾವಾಗ ಈ ರಿಲೇಷನ್ ಇಕ್ವಿವ್ಯಾಲೆನ್ಸ್ ಆಗುತ್ತೆ ಅಂದ್ರೆ ರಿಫ್ಲೆಕ್ಸಿವ್ ಆಗಿ, ಸಿಮೆಟ್ರಿಕ್ ಆಗಿ, ಟ್ರಾನ್ಸಿಟಿವ್ ಆದ್ರೆ ದೆನ್ ಐ ಸೇ ಇಟ್ ಇಸ್ ಅನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಇಲ್ಲಿ ಆಗದೆ ಇರೋದ್ರಿಂದ ಆಪ್ಷನ್ ಡಿ ತಗೊಳೋದಿಲ್ಲ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನನ್ನ ಇಲ್ಲೂ ರಿಲೇಷನ್ ಸೆಟ್ ಇಸ್ ಡಿಫೈನ್ಡ್ ಆನ್ ಸೆಟ್ ಕಂಟೈನಿಂಗ್ ಎಲಿಮೆಂಟ್ 1, 2, 3, 4 ಅಂಡ್ ದಿಸ್ ಇಸ್ ದ ಸೆಟ್ ರಿಲೇಷನ್ ಸೆಟ್ ಗಿವನ್. ಫಸ್ಟ್ ರಿಫ್ಲೆಕ್ಸಿವ್ ಅಂತ ನೋಡೋಣ ಅಂದ್ರೆ, ನಿಮ್ಮ ಕೊಟ್ಟಿರೋ ಎಲಿಮೆಂಟ್ ತಕ್ಕಂತೆ 1 ತಕ್ಕಂತೆ 1,1 ಇದೆ, 2 ತಕ್ಕಂತೆ 2,2, 3 ತಕ್ಕಂತ 3,3, 4 ತಕ್ಕಂತ 4,4 ಇದೆ ಅಲ್ಲಿಗೆ. ಹಾಗಾಗಿ ಇಟ್ ಇಸ್ ರಿಫ್ಲೆಕ್ಸಿವ್ ಆಗತ್ ನನಗೆ. ಇನ್ನ ನಿಮ್ಮ ಸಿಮೆಟ್ರಿಕ್ ಹೇಳದ್ನಲ್ಲ, ಎ ಕಮ ಬಿ ಇದ್ರೆ ರಿವರ್ಸ್ ಬಿ ಕಮ ಎ ಇರಬೇಕು ಅನ್ನೋದು. 1,2 ಇದೆ ಇಲ್ಲಿಗೆ, 2,1 ಎಲ್ಲೂ ಇಲ್ಲ. ಸರ್ಚ್ ಎವ್ರಿವೇರ್, ಯಾವ ಆರ್ಡರ್ ಪೇರು 2,1 ಇಲ್ಲ ಅಲ್ಲಿಗೆ. ಹಾಗಾಗಿ ಇದು ಸಿಮೆಟ್ರಿಕ್ ಆಗೋದಿಲ್ಲ ನನಗೆ. ಇನ್ನ ನನ್ನ ಟ್ರಾನ್ಸಿಟಿವ್ ಏನ್ ಮಾಡ್ಬೇಕು? ಅಲ್ಲಿಗೆ ಮೊದಲು ಅಂತ ಜೋಡಿಗಳಿದ್ಯಾ ಹುಡುಕ್ಬೇಕು. ಎ ಕಮ ಬಿ, ಬಿ ಕಮ ಸಿ ಅನ್ನೋ ಜೋಡಿ ಇದೆಯಾ ಅಂತ ನೋಡ್ಬೇಕು ನಾ ಅಲ್ಲಿಗೆ. ಅಂಡ್ ಅಂತ ಜೋಡಿಗಳು ಏನೇನಿದೆ ಇಲ್ಲಿ ಬರ್ದಿದ್ದೀನಿ ನಾನು. ದೀಸ್ ಆರ್ ದ ಪಾಸಿಬಲ್ ಪೇರ್ಸ್ ವಿಚ್ ಆರ್ ಅವೈಲಬಲ್. ಇಲ್ಲಿ ನೋಡ್ರಿ, 1,2, 2,2 ಕಾಣಿಸ್ತಿದ್ಯಾ? ಇದು ಒಂದ್ ತೆಗ್ದಿದ್ದೀನಿ. ಇನ್ನೂ ಒಂದಿದೆ 1,1, 1,3, ಓಕೆ, ಅಂಡ್ 1,3, 3,3, ರೈಟ್. ಇನ್ನೇನಿದೆ 3,3, 3,2, 1,1, 1,2, 1,3, 3,2. These are the possible ordered pair. ಹುಡುಕ್ಬೇಕಾಗತ್ ನಾವು. ಈಗ ಇಂಥ ಆರ್ಡರ್ಡ್ ಪೇರ್ ಇರೋದ್ರಿಂದ ಟ್ರಾನ್ಸಿಟಿವ್ ಆಗೋದಿಲ್ಲ. ಯಾವಾಗ ಟ್ರಾನ್ಸಿಟಿವ್ ಆಗತ್ ನನಗೆ? ಈ ಆರ್ಡರ್ಡ್ ಪೇರ್ ಇದ್ದು ಎ ಕಮ ಬಿ, ಬಿ ಕಮ ಸಿ ಅನ್ನೋದಿದ್ದು ಎ ಕಮ ಸಿ ಸಹ, ಇದು ಸಹ ನನ್ನ ರಿಲೇಷನ್ ಸೆಟ್ ಅಲ್ಲಿ ಇದ್ರೆ ದೆನ್ ಇಟ್ ಬಿಕಮ್ಸ್ ಟ್ರಾನ್ಸಿಟಿವ್. ಈಗ 1,2, 2,2 ಅಂದ್ರೆ ಈಗ 1,2 ಇದೆಯಾ ನೋಡ್ಕೊಡ್ರಿ. ಇದೆ ಅಲ್ಲಿಗೆ, ಯು ಕ್ಯಾನ್ ಚೆಕ್ ಇಟ್ ಔಟ್. 1,2 ರಿಲೇಷನ್ ಸೆಟ್ ಅಲ್ಲಿ ಇದೆ.
ಹಂಗೆ ಇಲ್ಲಿಗಾದ್ರೆ ಏನ್ ಬೇಕು 1,3 ಬೇಕು. ಅದು ಸಹ ರಿಲೇಶನ್ ಸೆಟ್ ಅಲ್ಲಿ ಇದೆ. ಅಗೇನ್ 1,3ನೇ ಬಂತು, ಈಗಾಗ್ಲೇ ಅಂದ್ಬಿಟ್ಟಿದೀವಿ ಇದನ್ನ, ಇದಿದೆ ರಿಲೇಶನ್ ಸೆಟ್ ಅಲ್ಲಿ. ಇಲ್ಲಿಗೆ ಏನ್ ಬೇಕು 3,2 ಇರಬೇಕು. 3,2 ಸಹ ನಿಮ್ಮ ರಿಲೇಶನ್ ಸೆಟ್ ಅಲ್ಲಿ ಇದೆ. ಇಲ್ಲಿಗೆ ಏನ್ ಬೇಕು ನನಗೆ 1,2 ಇರಬೇಕು, ಅದು ಸಹ ಇದೆ. ಇಲ್ಲಿಗೂ ಸಹ 1,2ನೇ ಬೇಕು. ದಿಸ್ ಇಸ್ ಆಲ್ಸೋ ಅವೈಲಬಲ್ ಇನ್ ರಿಲೇಶನ್ ಸೆಟ್. ಸೊ ಇರುವಂತ ಪ್ರತಿ ಒಂದು ಪೇರ್ ಆಫ್ ಸ್ಪೆಷಲ್ ಆರ್ಡರ್ಡ್ ಪೇರಿಗೆ ಅದಕ್ಕೆ ತಕ್ಕಂತ ಸಿ ಏನ್ ಹುಡುಕ್ತಿದೀವಲ್ಲ ಇದೆ. ಹಾಗಾಗಿ ಈ ರಿಲೇಶನ್ ಏನಾಗತ್ತೆ ಟ್ರಾನ್ಸಿಟಿವ್ ಆಗತ್ತೆ ನನಗೆ. ಸೊ ಇದು ನನಗೆ ರಿಫ್ಲೆಕ್ಸಿವ್ ಆಗ್ತಿದೆ, ಟ್ರಾನ್ಸಿಟಿವ್ ಆಗ್ತಿದೆ, ಬಟ್ ನಾಟ್ ಸಿಮೆಟ್ರಿಕ್. ಸೊ ಅದಕ್ಕೆ ಆಪ್ಷನ್ ಬಿ, ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಇನ್ನ ನಿಮ್ಮ ನೆಕ್ಸ್ಟ್ ಕ್ವೆಶನ್. ಇಲ್ಲೇನಿದೆ, ನನ್ನ ರಿಲೇಶನ್ ಯಾವ ಸೆಟ್ ಮೇಲೆ 1 2 3 ಎಲಿಮೆಂಟ್ 1 2 3 ಇದ್ರಲ್ಲಿ 3 ಆರ್ಡರ್ಡ್ ಪೇರ್ಗಳು ಕೊಟ್ಟಿದ್ದಾರೆ. ಈಗ ನನಗೆ ರಿಫ್ಲೆಕ್ಸಿವ್ ಅಂತ ಕೇಳಿದ್ರೆ ಇಲ್ಲಿ ಏನಿರ್ಬೇಕು ನನಗೆ 1 2 3 ತಕ್ಕಂಗೆ 1,1 ಬೇಕು ಮೊದ್ಲು. ಅದಿಲ್ಲ. 2 ಬೇಕಾಗಿರೋ 2,2 ಇದೆ, 3 ತಕ್ಕಂತ 3,3 ಇದೆ, ಬಟ್ 1,1 ಅನ್ನೋದೇ ಇಲ್ಲ ಅಲ್ಲಿಗೆ. ಹಾಗಾಗಿ ಏನಾಗುತ್ತೆ, ನನ್ನ ರಿಲೇಶನ್ ರಿಫ್ಲೆಕ್ಸಿವ್ ಅಲ್ಲ. ಇನ್ನ ನಿಮ್ಮ ಸಿಮೆಟ್ರಿಕ್ ಆಗತ್ತಾ ಅಂದ್ರೆ 1,2 ಇದೆ, ಬಟ್ ಸಿಮೆಟ್ರಿಕ್ ಆಗಕ್ಕೆ ಏನ್ ಬೇಕು 2,1 ಇರ್ಬೇಕು. ದಟ್ ಇಸ್ ಇಲ್ಲ ಅಲ್ಲಿಗೆ ರಿಲೇಶನ್ ಸೆಟ್ ಅಲ್ಲಿ. ಸೊ ಸಿಮೆಟ್ರಿಕ್ ಅಲ್ಲ. ಇನ್ ಟ್ರಾನ್ಸಿಟಿವ್ ಇಲ್ವಾ ಅಂತ ಚೆಕ್ ಮಾಡ್ಬೇಕು ನಾವ್ ಅಲ್ಲಿಗೆ. ಟ್ರಾನ್ಸಿಟಿವ್ ಏನೇನು ನನ್ನ ಸ್ಪೆಷಲ್ ಪೇರ್ಗಳು ಏನಿದೆ ಅಲ್ಲಿಗೆ ಒಂದೇ ಇರೋದು 1,2 2,2 ಇದೆ. 1,2 2,2 ಇದ್ರಷ್ಟೇ ಅಲ್ಲ, ಏನ್ ಇರ್ಬೇಕು ಟ್ರಾನ್ಸಿಟಿವ್ಗೆ 1,2 ಇರ್ಬೇಕು ಅಲ್ಲಿಗೆ. ದಟ್ ಈಸ್ ಆಲ್ಸೋ ಅವೈಲಬಲ್ ದೇರ್. ಸೊ ಇಟ್ ಇಸ್ ಟ್ರಾನ್ಸಿಟಿವ್. ಹಾಗಾಗಿ ನಮ್ಮ ಆಪ್ಷನ್ ಎ ಆರ್ ಇಸ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. 4ನೇ ಪ್ರಶ್ನೆ. ಮತ್ತೆ ನಿಮ್ಮ ರಿಲೇಶನ್ ಸೆಟ್ 1 2 3 ಇರುವಂತದ್ದೇ ಕೊಟ್ಟಿರುವಂತದ್ದು. ಇದು ಕೊಟ್ಟಿರುವಂತದ್ದು ನನ್ನ 1 ಬೇಕಾಗಿರೋ 1,1, 2 ತಕ್ಕಂತ 2,2, 3,3 ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಏನಾಗ್ಬೇಕು ನನಗೆ, ನಿಮ್ಮ ಸಿಮೆಟ್ರಿಕ್ ಬೇಕಾಗಿರೋದು ಇದೆ 1,2ಗೆ ರಿವರ್ಸ್ ಹಾಕಿದ್ರೆ 2,1, 2,3ಗೆ ರಿವರ್ಸ್ ಹಾಕಿದ್ರೆ 3,2. 1,1, 2,2, 3,3 ಏನೇ ರಿವರ್ಸ್ ಹಾಕಿದ್ರು ಅವುಗಳೇ ಬರುವಂತದ್ದು. ಸೊ ಸಿಮೆಟ್ರಿಕ್ ಆಗಿರತ್ತಿದು. And whether it is transitive, that is what you have to check, whether it is transitive now. If you can find a pair, ಬಹಳಷ್ಟಿದೆ ಪೇರ್ಗಳು. ಸ್ಪೆಷಲ್ ಪೇರ್ ಅಂತ ಹೇಳ್ತೀನಲ್ಲ, ಟ್ರಾನ್ಸಿಟಿವ್ ಆಗ್ಬೇಕಾಗಿರುವಂತ ಪೇರ್ಗಳು ಎಂತ ಪೇರು, A, B, C ಅನ್ನೋ ಪೇರು. ವಿ ಹ್ಯಾವ್ ಮೆನಿ ಸಚ್ ಪೇರ್. ಯು ಕ್ಯಾನ್ ಸಿ 1,2 2,1 ಇದೆ. ಯು ಕ್ಯಾನ್ ಈವನ್ ಟೇಕ್ 2,3 3,2 ಇದು ಆಗುತ್ತೆ. ಬಟ್ ಐ ಕನ್ಸಿಡರ್ ದಿಸ್ ಪೇರ್ 1,2 2,3 ತಗೊಂತೀನಿ. 1,2 2,3 ಬರೀರಿ. ದಿಸ್ ಅ ಪೇರ್. ಬಟ್ ಏನಿರ್ಬೇಕು ನನ್ನ ಟ್ರಾನ್ಸಿಟಿವ್ ಆಗೋದಕ್ಕೆ A, C ಇರ್ಬೇಕು. ಇದು ರಿಲೇಶನ್ ಸೆಟ್ ಅಲ್ಲಿ ಇರಬೇಕು ಟ್ರಾನ್ಸಿಟಿವ್ ಆಗ್ಬೇಕು ಅಂದ್ರೆ. ಇಲ್ಲಿ ನನಗೇನ್ ಬೇಕು, ಇಲ್ಲಿಗೆ ಇದೆರಡು ಸ್ಪೆಷಲ್ ಪೇರ್ ಇರೋದ್ರಿಂದ ಐ ನೀಡ್ 1,3. ಬಟ್ ದಿಸ್ ಇಸ್ ನಾಟ್ ಅವೈಲಬಲ್ ದೇರ್. ಹುಡುಕ್ರೆ ಎಲ್ಲೂ ಇಲ್ಲ 1,3. ಹಾಗಾಗಿ ಟ್ರಾನ್ಸಿಟಿವ್ ಆಗೋದಿಲ್ಲ. ಸೊ ಇಟ್ಸ್ ಅ ರಿಲೇಶನ್ ವಿಚ್ ಇಸ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ದಿಸ್ ಕ್ವೆಶನ್. ನನ್ನ ಯಾವ ಆರ್ಡರ್ಡ್ ಪೇರು ಈ ರಿಲೇಶನ್ ಸೆಟ್ ಅಲ್ಲಿ ಇದೆ ಅಂತ ಹೇಳುವಂತದ್ದು. ಫಸ್ಟ್ ಈ ರಿಲೇಶನ್ ಸೆಟ್ ಏನು ಅಂತ ನೋಡೋಣ. ಈ ರಿಲೇಶನ್ ಸೆಟ್ ಅಲ್ಲಿ ಆರ್ಡರ್ಡ್ ಪೇರ್ ಇದು A, B. ಈ AB ಹೆಂಗ್ ರಿಲೇಟ್ ಆಗಿದೆ ಅಂದ್ರೆ, ನನ್ನ ಮೊದಲನೇ ಎಲಿಮೆಂಟ್ A ಹೆಂಗ್ ಸಿಗುತ್ತೆ ಅಂದ್ರೆ, ಎರಡನೇ ಎಲಿಮೆಂಟ್ B ಇಂದ 2 ಕಡಿಮೆ ಮಾಡಿದ್ರೆ, 2 ಕಳೆದ್ರೆ ನನಗೆ A ಸಿಗುತ್ತೆ. B ಇಂದ ಎಷ್ಟು ಕಡಿಮೆ ಮಾಡ್ಬೇಕು, -2 ಫ್ರಮ್ B, ಯು ವಿಲ್ ಗೆಟ್ ಇಟ್ ಆಸ್ A. ಬಟ್ B ಹೆಂಗಿದೆ ಅಂದ್ರೆ, B ಶುಡ್ ಬಿ ಗ್ರೇಟರ್ ದನ್ 6. ಅಂದ್ರೆ ನನಗೆ 6ಕ್ಕಿಂತ ಕಡಿಮೆ ಆಗೋದಿಲ್ಲ. B ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ 6. ದಿಸ್ ದ ಕಂಡೀಷನ್. ಕೀಪ್ ಇಟ್ ಇನ್ ಮೈಂಡ್. A ಏನಾಗುತ್ತೆ, B ಗಿಂತ 2 ಕಡಿಮೆ ಆಗ್ಬೇಕು ಅಂಡ್ B ಶುಡ್ ಬಿ ಗ್ರೇಟರ್ ದನ್ 6. ಈಗ ನಿಮ್ಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಇರೋದು ಯಾವ್ದು ನೋಡೋಣ. B 6ಕ್ಕಿಂತ ಜಾಸ್ತಿ ಇಲ್ಲದೆ ಇರುವಂತದ್ದು ಯಾವ್ದು. ಈಗ ಇದು ನಿಮ್ಮ ಆಪ್ಷನ್ ಬಿ 8 6ಕ್ಕಿಂತ ಜಾಸ್ತಿ ಇದೆ, 7 6ಕ್ಕಿಂತ ಜಾಸ್ತಿ, 8 6ಕ್ಕಿಂತ ಜಾಸ್ತಿ. ಇಲ್ಲಿ ಬರ್ರಿ ನಿಮ್ಮ ಆಪ್ಷನ್ ಎ ಅಂತ. ನಿಮ್ಮ ಬಿ ಅನ್ನೋದು ಎರಡನೇ ಎಲಿಮೆಂಟ್ ಇಲ್ಲಿ 6ಕ್ಕಿಂತ ಕಡಿಮೆ ಆಗ್ತಿದೆ, ನಂಗೆ 6ಕ್ಕಿಂತ ಜಾಸ್ತಿ ಇರಬೇಕು. ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ ಅಲ್ಲ. ನಾವು ಉಳಿದಿದ್ದಕ್ಕೆ ಹೋಗೋಣ. ಈ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಹೇಳಿದೆ, ಮೊದಲನೇ ಎಲಿಮೆಂಟ್ ಎರಡನೇ ಎಲಿಮೆಂಟ್ ಗಿಂತ 2 ಕಡಿಮೆ ಆಗ್ಬೇಕು.
ಸೊ ನಿಮ್ಮ 8ಇಂದ 2 ಕಡಿಮೆ ಮಾಡಿದ್ರೆ 6 ಬರುತ್ತೆ. ನಾ ಏನ್ ಹೇಳ್ದೆ, ನನ್ನ ಮೊದಲನೇ ಎಲಿಮೆಂಟು ಈಕ್ವಲ್ ಟು ಎರಡನೇ ಎಲಿಮೆಂಟ್ ಇಂದ 2 ಕಡಿಮೆ ಮಾಡಿದ್ರೆ ಬರುತ್ತೆ. 8 - 2 ಮಾಡಿದ್ರೆ 6 ಬರ್ತಿದೆ. ಇಟ್ ಇಸ್ ನಾಟ್ ಈಕ್ವಲ್ ಟು 3. ಇಲ್ಲಿಗೆ ಹಾಗಾಗಿ ಆಪ್ಷನ್ ಬಿ ಇಲ್ಲ. ಹಂಗೆ ಇಲ್ಲಿಗೂ ಅಷ್ಟೇ 7 ಸೆಕೆಂಡ್ ಎಲಿಮೆಂಟ್ ವಿಚ್ ಇಸ್ ಬಿ, ಅದಿಂದ 2 ತೆಗೆದು ಬಿಡ್ರಿ, 5 ಬರುತ್ತೆ. ಅಂಡ್ ಇದು ನನ್ನ ಫಸ್ಟ್ ಎಲಿಮೆಂಟ್ ಆಗ್ತಿಲ್ಲ. ಫಸ್ಟ್ ಎಲಿಮೆಂಟ್ ಎಷ್ಟಿದೆ, 8 ಆಗ್ತಿಲ್ಲ. ಸೊ ಆಪ್ಷನ್ ಸಿ ನೂ ಅಲ್ಲ. ಈಗ ಇಲ್ಲಿಗೆ ಬರೋಣ. ಎರಡನೇ ಎಲಿಮೆಂಟ್ 8ಇಂದ 2 ತೆಗಿರಿ, ಎಷ್ಟು ಬರುತ್ತೆ ಇದು, 6. ಅಂಡ್ ದಿಸ್ ಇಸ್ ಈಕ್ವಲ್ ಟು ಮೈ ಫಸ್ಟ್ ಎಲಿಮೆಂಟ್. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇಷ್ಟೇ ಮಾಡುವಂಥದ್ದು. ಇಲ್ಲಿ ನಿಮಗೆ ಕೊಟ್ಟಿರುವಂತ ಫಂಕ್ಷನ್ ನ 1 1 ಆನ್ ಟು ನ ಅಂತ ಹೇಳ್ಬೇಕಾಗತ್ತೆ ನಾನು. ಈಗ ಫಂಕ್ಷನ್ ಏನ್ ಮಾಡಿದ್ದಾರೆ, ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್. ಎಲ್ಲಿಂದ ಎಲ್ಲಿಗೆ ಅಂತ ಯಾವಾಗ್ಲೂ ಫಂಕ್ಷನ್ ಹೇಳ್ತಾರೆ. ನಂಗೆ ಮೇನ್ ಇದೆ ಬೇಕು 1 1 ಹೇಳೋದಕ್ಕೆ, ಆನ್ ಟು ಹೇಳೋದಕ್ಕೆ. ಎಲ್ಲಿಂದ ಎಲ್ಲೇ ಫಂಕ್ಷನ್ ಡಿಫೈನ್ ಆಗಿದೆ. ಇಯರ್ ಇಟ್ ಇಸ್ ಫ್ರಮ್ n to n. ಡಯಾಗ್ರಾಮ್ ಹಾಕಿದೀನಿ, n to n ಹಾಕೊಂಡಿದ್ದೀನಿ. ನನ್ನ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇಂದ ಡೊಮೇನ್ ಅಂತ ಕರಿತೀವಿ. ಡೊಮೇನ್ ಅಲ್ಲಿ x1 x2 x ಬರ್ಕೊಂಡಿದ್ದೀನಿ. ರಿಟರ್ನ್ x1 x2 x. ಕೋಡ್ ಡೊಮೇನ್ ಅಲ್ಲಿ y ಬರ್ದಿದ್ದೀನಿ ನಾನು. And this y can be written as y equals f of x. ಯಾಕೆ, ಫಂಕ್ಷನ್ f x ನ y ಗೆ ರಿಲೇಟ್ ಮಾಡ್ತಿದೆ, ಹಾಗಾಗಿ y ನ f of x ಅಂತ ಬರೆದಿದ್ದೀನಿ ಅಲ್ಲಿಗೆ. ಈಗ ನನಗೆ ಕೊಟ್ಟಿರೋದು ಫಂಕ್ಷನ್ f of x equals 2x. 1 1 ಗೆ ಏನ್ ಮಾಡ್ತೀನಿ ಅಂದ್ರೆ ಕಂಡುಹಿಡಿಯೋದಕ್ಕೆ ಫಸ್ಟ್ ರೈಟ್ f of x1 equals f of x2 ಅಂತ ಬರ್ಕೊಳ್ರಿ. f of x 2x ಅಲ್ವಾ. ಈಗ f of x1 ಏನಾಗುತ್ತೆ ಅಂದ್ರೆ ನಿಮ್ಮ x ಜಾಗದಲ್ಲಿ ಎಲ್ಲೆಲ್ಲ x ಇದೆಯಲ್ವಾ ಅಲ್ಲೆಲ್ಲ 2x1 ಬರ್ಕೊಳ್ರಿ. f of x1 2x1 ಅಂದ್ರೆ f of x2 ಸಿಮಿಲರ್ಲಿ 2x2 ನೇ ಆಗುತ್ತದೆ. ಇದ್ರಂಗೆ ಇದು. ನಾವು ಕ್ಯಾನ್ಸಲ್ 2 x1 equals x2. So this is the rule condition for 1 1 ಆಗೋದಕ್ಕೆ. ಏನ್ ಬರ್ಬೇಕು ಕೊನೆಗೆ, x1 equals x2 ಬಂದ್ರೆ we say f is 1 1. ಸೊ ಕೊಟ್ಟಿರೋ ಫಂಕ್ಷನ್ 1 1 ಆಗ್ತಿದೆ ನಮಗೆ. ಆನ್ ಟು ಏನ್ ಮಾಡೋಣ, ಟೇಕ್ f of x equals y. What is f of x? 2x. Right, equals y. Find x. ನನ್ನ ಉದ್ದೇಶ x ಕಂಡುಹಿಡಿಯುವಂಥದ್ದು. ಈಗ x ಕಂಡುಹಿಡಿದಾದ್ಮೇಲೆ ನಿಮ್ಮ ಡಯಾಗ್ರಾಮ್ ನೋಡ್ರಿ, x ಏನಾಗಿರ್ಬೇಕು, ಇಟ್ ಶುಡ್ ಬಿ ಅ ನ್ಯಾಚುರಲ್ ನಂಬರ್. ಕ್ಯಾಪಿಟಲ್ N ಇಸ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಎಂತ ನಂಬರು, 1 2 3 4 ಈ ಕೌಂಟ್ ಮಾಡಕ್ ಬಳಸ್ತೀವಲ್ಲ ಅಂತ ಸಂಖ್ಯೆಗಳಿದು. ಇಲ್ಲೆಲ್ಲೂ 0.5 1/2 ಅಂತವೇನು ಬರೋದಿಲ್ಲ. ಈಗ ನನ್ನ ಆನ್ ಟು ಯಾವಾಗ ಆಗತ್ತೆ ಅಂದ್ರೆ, ನನ್ನ x ನ್ಯಾಚುರಲ್ ನಂಬರ್ ಸೆಟ್ಗೆ ಸೇರಿದೆ ಅಂತ ಆದ್ರೆ ಆನ್ ಟು ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ನನ್ನ y ವ್ಯಾಲ್ಯೂ ಈಗ ಕೊಟ್ಟು ನೋಡ್ತೀನಿ ನಾನು. y ಅಂತಿದ್ಯಲ್ಲ, ಗಿವ್ ಸಮ್ y ವ್ಯಾಲ್ಯೂ ಅಂಡ್ ಚೆಕ್ ವೆದರ್ x ಇಸ್ ಆನ್ ಟು. ವೇರ್ ಇಸ್ ಮೈ y? y ಇಸ್ ಇನ್ ಮೈ ಕೋಡೊಮೈನ್. ಆ ಕೋಡೊಮೈನ್ ಸೆಟ್ ಏನು, ಅದು ಸೆಟ್ ಆಫ್ ನ್ಯಾಚುರಲ್ ನಂಬರ್. ಸೊ ಟೇಕ್ ಸಮ್ ನಂಬರ್. ಲೆಟ್ ಮಿ ಟೇಕ್ y equals 1 ತಗೊಂತೀನಿ ನಾನು. ಸೊ x equals y ಜಾಗದಲ್ಲಿ 1 ಕೊಟ್ಟೆ, 1/2 ಬಂತು. ಈಗ 1/2 ನನಗೆ ನ್ಯಾಚುರಲ್ ನಂಬರ ಇಲ್ಲ, ಇದು 1/2 ನ್ಯಾಚುರಲ್ ನಂಬರ್ ಅಲ್ಲ. ಹಾಗಾಗಿ ಏನಂತ ಹೇಳೋಣ, f is not on to. ಸೊ f 1 1 ಆಗುತ್ತೆ, on to ಆಗೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ನಿಮ್ಮ f is a function from set of real number to set of real number ಹಾಕಿದ್ದೀವಿ ಇಲ್ಲಿಗೆ. Okay, f is a function from set of real number. This capital R is set of real number. Function f of x equals 3x ಕೊಟ್ಟಿದ್ದಾರೆ. ಇದು ಹಿಂದಿನ ಕ್ವೆಶನ್ ಇದ್ದಂಗೆ 2x ಇತ್ತು, ಇಲ್ಲಿ 3x ಇದೆ. ಸೊ ನನ್ನ 1 1 ತೋರ್ಸಕ್ಕೆ ಹಿಂದಿನ ಕ್ವೆಶನ್ ಮಾಡ್ದಂಗೆ ಮಾಡಿರುವಂತದ್ದು. 3 3 ಹೋದ್ರೆ x1 equals x2 ಆಗುತ್ತೆ, f is 1 1. ಸೊ ಇಲ್ಲಿ 1 1 ಆಗುತ್ತೆ. ಸೇಮ್ ಆಸ್ ಪ್ರೀವಿಯಸ್ ಒನ್ 2x ಏನ್ ಮಾಡಿದ್ವು ಹಂಗೆ. ಆನ್ ಟು ಏನ್ ಮಾಡೋಣ, f of x equals y ಅಲ್ಲ, 3x equals y ತಗೊಳ್ರಿ, x equals y/3 ತಗೊಳ್ರಿ. ಈಗ ಏನ್ ಚೆಕ್ ಮಾಡ್ಬೇಕು, ನನ್ನ x ಎಲ್ಲಿದೆ, ಎಲ್ಲಿರ್ಬೇಕು ಅಂತ ತೋರಿಸ್ಬೇಕು. ಐ ಶೋ x equals x belongs to r ಆದ್ರೆ ಆನ್ ಟು, x doesn't belongs to r ಅಂತ ಬಂದ್ರೆ ನಾಟ್ ಆನ್ ಟು ಅಷ್ಟೇ. ಅದಕ್ಕೆ ಏನ್ ಮಾಡ್ತೀನಿ, y ಗೆ ವ್ಯಾಲ್ಯೂ ಕೊಡ್ಬೇಕು. ಇಲ್ಲಿ y ಅನ್ನೋದು ಎಲ್ಲಿದೆ, ಸೆಟ್ ಆಫ್ ರಿಯಲ್ ನಂಬರ್. ರಿಯಲ್ ನಂಬರ್ ಅಲ್ಲಿ ಎಂತ ಸಂಖ್ಯೆಗಳಿರುತ್ತೆ, ನ್ಯಾಚುರಲ್ ನಂಬರ್ಸ್ ಇದೆ, ಇಂಟೀಜರ್ಸ್ ಇದೆ. ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್ ಬರುತ್ತೆ. ರಾಷನಲ್ ನಂಬರ್ ಅಂದ್ರೆ 1/3 -7/2 ಇಂಥ ಸಂಖ್ಯೆಗಳು ರಾಷನಲ್ ನಂಬರ್. ಇರಾಷನಲ್ ನಂಬರ್ ಅಂದ್ರೆ √2 ಕ್ಯೂಬ್ ರೂಟ್ ಆಫ್ 7. ಸೊ ಸಚ್ ನಂಬರ್ಸ್ ಆರ್ ಇರಾಷನಲ್ ನಂಬರ್ಸ್.
ಅಂಡ್ ಆಲ್ಸೋ ಇಟ್ ಹ್ಯಾಸ್ ಎ ಝೀರೋ ಅನ್ನೋದು ಇರುತ್ತೆ. ರಿಯಲ್ ನಂಬರ್ ಅಲ್ಲಿ ಝೀರೋನು ಇರುತ್ತೆ. ಆಲ್ ದಿಸ್ ನಂಬರ್, ಹಂಗಿದ್ರೆ ಏನೇನ್ ಸಂಖ್ಯೆಗಳಿದೆ ರಿಯಲ್ ನಂಬರ್ ಅಂದ್ರೆ ನಮಗೆ ಗೊತ್ತಿರುವಂತ ಎಲ್ಲಾ ಸಂಖ್ಯೆಗಳು ಇರುತ್ತೆ, ಎಕ್ಸೆಪ್ಟ್ ಈ ಇಮ್ಯಾಜಿನರಿ ನಂಬರ್ ಐ ಅಂತ ಹೇಳ್ತೀವಲ್ಲ ಅಂತ ಸಂಖ್ಯೆ ಹೊರತುಪಡಿಸಿ ಎಲ್ಲಾ ಸಂಖ್ಯೆಗಳು ಇರುತ್ತೆ. ಸೊ ಲೆಟ್ ಮಿ ಟೇಕ್, ಸೊ ವಾಟ್ ಎವರ್ ನಂಬರ್ ಐ ಗಿವ್ ದ ವೈ, ಎನಿ ನಂಬರ್ ದಟ್ ಯು ಗಿವ್, ನನ್ಗೆ ಆನ್ ಟುಗೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀನಿ. ಐ ಹ್ಯಾವ್ ಟು ಫೈಂಡ್ ಎ ವೈ. So if I check for such a y is any number you give. You give either natural number or integer or rational number. For example, natural number 2 ಅಂತ ಇಟ್ಕೊಳ್ಳೋಣ, ನಿಮ್ಮ integer -3 ಅಂತ ಇಟ್ಕೊಳ್ಳೋಣ, rational number q ಅಂತ ಹಾಕಿದ್ದೀನಲ್ಲ, let me write 3/2 ಅಂತ ಇಡೋಣ, irrational number ನ √2 ತಗೊಳ್ಳೋಣ. ಇದೇ ನನಗೆ ಚಾನ್ಸಸ್ ಇರುವಂತದ್ದು. ಅಥವಾ 0 ಇದೆ ಅಂತ y. I can take any of this. ಸೊ ಯಾವ್ದನ್ನೇ ತಗೊಂಡ್ರು ಎಕ್ಸ್ ಏನಾಗತ್ತೆ ನೋಡೋಣ. ಎಕ್ಸ್ ಈಕ್ವಲ್ಸ್ 2/3, ಎಕ್ಸ್ y2 ತಗೊಂಡಾಗ ನೆಕ್ಸ್ಟ್ -3 ತಗೊಂಡ್ರೆ y ಜಾಗದಲ್ಲಿ -3/3, ಎಕ್ಸ್ ಈಕ್ವಲ್ಸ್ ನೆಕ್ಸ್ಟ್ y ಜಾಗದಲ್ಲಿ ಏನ್ ತಗೊಂಡ್ರೆ 3/2 ತಗೊಂಡ್ರೆ ಡಿವೈಡೆಡ್ ಬೈ 3, ಎಕ್ಸ್ ಈಕ್ವಲ್ಸ್ √2 ಡಿವೈಡೆಡ್ ಬೈ 3, ಎಕ್ಸ್ ಈಕ್ವಲ್ಸ್ y ಜಾಗದಲ್ಲಿ 0. ಸೊ ಏನೇ ತಗೊಳ್ರಿ ಈ ಬರೋ ಸಂಖ್ಯೆ ಏನಿದೆಯಲ್ಲ ಇಟ್ಸ್ ಅ ರಿಯಲ್ ನಂಬರ್. ಯಾಕೆ ರಿಯಲ್ ನಂಬರ್ ಕ್ಯಾನ್ ಬಿ p/q ಫಾರ್ಮ್ ರ್ಯಾಷನಲ್ ನಂಬರ್ ಆಗುತ್ತೆ. ಇದು -1 ಇಂಟೀಜರು ರಿಯಲ್ ನಂಬರ್ ಬಿಲಾಂಗ್ಸ್ ಟು ಆರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 × 3 1/2 ನೇ ಬರುತ್ತೆ. ಅಂಡ್ ವಾಟ್ ಇಸ್ 1/2? p/q ಫಾರ್ಮ್ ಅಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲ ರ್ಯಾಷನಲ್ ನಂಬರ್, ಅಂಡ್ ರ್ಯಾಷನಲ್ ನಂಬರ್ ಇಸ್ ಅ ರಿಯಲ್ ನಂಬರ್. And √2/3, √2 ಬಂದ್ರೇನೆ irrational number ಅದು. ಎನಿಥಿಂಗ್ ಡಿವೈಡೆಡ್ ಬೈ 3, ಅಗೇನ್ ದ ಹೋಲ್ ಥಿಂಗ್ ಇಸ್ ಅನ್ irrational number. q dash ಅದು ಈ ಸಂಖ್ಯೆ q dash, and q dash is a real number. 0/3 is 0. ಸೊ ನಿಮ್ಮ 0 ತಗೊಂಡ್ರು ರಿಯಲ್ ನಂಬರ್. ಸೊ ಏನೇ y ವ್ಯಾಲ್ಯೂ ಕೊಟ್ರು x ಏನೇ ಬಂದ್ರು ರಿಯಲ್ ನಂಬರ್ ಆಗ್ತಿದೆ. ಸೊ ಬಿಲಾಂಗ್ಸ್ ಟು ಆರ್ ಇದು. ಸೊ f is on 2. ಸೊ ನಿಮ್ಮ ಆಪ್ಷನ್ ಏನಾಗ್ಬೇಕು 1 1 on 2 ಆಗಿರೋದ್ರಿಂದ ಫಸ್ಟ್ ಆಪ್ಷನ್ ಇಟ್. ಈಗ ಏನಾಗುತ್ತೆ, there are other question in textbook also. ಹೆಂಗೆ ನಿಮ್ಮ ಲಾಸ್ಟ್ 2 ಕ್ವೆಶ್ಚನ್ ಮಾಡಿಸಿದ್ನಲ್ಲ ಅದೇ ರೀತಿ 1 1 on 2 ಅಂತ ಕೇಳಕ್ಕೆ ಒಂದಷ್ಟು ಎಕ್ಸ್ಟ್ರಾ ಬೇರೆ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಫಂಕ್ಷನ್ f of x equals x², ಫಂಕ್ಷನ್ f of x equals x³, ಫಂಕ್ಷನ್ f of x equals x⁴. ಇದಿಷ್ಟ್ರ ಮೇಲೂ ಪ್ರಶ್ನೆ ಮಾಡ್ಬೋದು ಅವ್ರು. ಯಾವ್ದೋ ಒಂದ್ ಕೊಟ್ಟು 1 1 on 2 ಅಂತ ಹೇಳ್ಬೋದು. ಬಟ್ ಇದನ್ನ ಕೊಟ್ರೆ ಒಂದೊಂದಕ್ಕೂ ಚೆಕ್ ಮಾಡಕ್ ಬದಲು ಇದನ್ನ ಹೆಂಗ್ ನೆನಪಲ್ಲಿ ಇಟ್ಕೊಬಹುದು ಅಂತ ಒಂದ್ ಶಾರ್ಟ್ಕಟ್ ಮೆಥಡ್ ಅಷ್ಟೇ. ಇಲ್ಲಿಗೆ ಏನಾಗುತ್ತೆ, ಫಸ್ಟ್ ನನ್ನ ಫಂಕ್ಷನ್ f of x equals x² ಗಳನ್ನ ಹಾಕೊಂಡಿದ್ದೀನಿ. ನಿಮ್ಮ ಬ್ಲಾಕ್ ಅಲ್ಲಿ ಕಾಣಿಸ್ತಿದ್ಯಲ್ಲ, ಇದು f of x equals x². ನೆಕ್ಸ್ಟ್ f of x equals x³ ಪಿಂಕ್ ಕಲರ್ ಅಲ್ಲಿ ಮೇಲೊಂದು ಕೊನೆದೊಂದು ಹಾಕಿದ್ದೀನಿ. ಯೆಲ್ಲೋ ಕಲರ್ ಅಲ್ಲಿ f of x equals x⁴ ಹಾಕೊಂಡಿದ್ದೀನಿ. ಇಲ್ಲಿ ಬರೇ ಫಂಕ್ಷನ್ ಅಲ್ಲ, ನನಗೆ ಆಲ್ಸೋ ನೀಡ್ ಟು ಚೆಕ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಅಂತ. ಡೊಮೇನು ಕೋಡೊಮೇನ್ ಅಂತೀವಲ್ಲ, ನಿಮ್ಮ ವೈಟ್ ಅಲ್ಲಿ n to n, ನಿಮ್ಮ ರೆಡ್ ಅಲ್ಲಿ ಫಂಕ್ಷನ್ ಫ್ರಮ್ r to r, ಬ್ಲೂ ಅಲ್ಲಿ z to z. ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಇವಿಷ್ಟೇ, ಇಷ್ಟರಲ್ಲಿ ಒಂದ್ ಬರ್ಬೋದು. ಸೊ ಅದನ್ನಷ್ಟೇ ಹಾಕಿದ್ದೀನಿ ಇಲ್ಲಿಗೆ. ಸೊ ರಿಮೆಂಬರ್ ದಿಸ್, ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ಇಫ್ ವೆನ್ ಇಟ್ಸ್ ಅ ಫಂಕ್ಷನ್ ಇಸ್ f of x equals x² ಆಗತ್ತಲ್ಲ, ಹಂಗಿದ್ದಾಗ ಅವ್ರು ಏನೇ ಕೊಟ್ಟಿರ್ಲಿ, n to n ಇರ್ಬೋದು, r to r ಇರ್ಬೋದು, z to z ಇರ್ಬೋದು, the function will not be onto. It is not onto. Whereas 1 1 ಕೇಸು, ಈಗ ಈ ಮೂರಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. 1 1 ಏನಾಗತ್ತೆ ಅಂದ್ರೆ ನ್ಯಾಚುರಲ್ ನಂಬರ್ ಇದ್ರೆ ಮಾತ್ರ 1 1 ಆಗತ್ತೆ. ಓನ್ಲಿ ವೆನ್ ಯು ಹ್ಯಾವ್ ಯರ್ ನ್ಯಾಚುರಲ್ ನಂಬರ್ ಇಟ್ ಇಸ್ 1 1. ಇನ್ನು ಉಳಿದಿದ್ ಎರಡೂ ಕೇಸಲ್ಲಿ r to r, z to z ಹಾಕಿರ್ಲಿ, ಇಟ್ ಇಸ್ ನಾಟ್ 1 1 ಆಗುವಂಥದ್ದು. This is about function f of x equals x². Remember this. ಇನ್ನು ನೆಕ್ಸ್ಟ್ x³ ಹೋಗೋಣ. f of x equals x³ ಇರುವಂಥದ್ದು ಇಲ್ಲಿದೆ ನೋಡ್ರಿ. f from n to n, set of natural number to natural number. ಈಗಾಗ್ಲೇ ಒಂದ್ ನೋಡಿದೀವಿ. f of x equals x² ಹೇಳಿದ್ನಲ್ಲ, ಹಂಗೆ ಇಲ್ಲಿಗೂ f of x equals x³ ಸೇಮ್ ಇಲ್ಲಗಾದಂಗ ಆಗತ್ತೆ. 1 1 ಆಗತ್ತೆ, 1 2 ಆಗತ್ತೆ. So if you remember f of x equals x² defined for f from n to n, ಸೇಮ್ ಅದೇ ನನಗೆ ಇದಕ್ಕೂ ಆಗುವಂಥದ್ದು. 1 1 ಆಗುತ್ತೆ, 1 2 ಆಗೋದಿಲ್ಲ. ಬಟ್ f of x equals x³ when r to r ಕೊಟ್ರೆ it will be both 1 1 and on 2. on 1 ಆಗತ್ತೆ, on 2 ಆಗತ್ತೆ.
ಈಗ ಒಂದೇ ನನ್ನ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಬಾರ್ 4, ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಆರ್ ಟು ಆರ್ ಮಾತ್ರ. ಸೆಟ್ ಆಫ್ ರಿಯಲ್ ನಂಬರ್ ಟು ಸೆಟ್ ಆಫ್ ರಿಯಲ್ ನಂಬರ್ ಆದಾಗ ಇದೇನಾಗುತ್ತೆ ಅಂದ್ರೆ 1 1 ಆಗೋದಿಲ್ಲ, ಆನ್ ಟುನು ಆಗೋದಿಲ್ಲ. ರಿಮೆಂಬರ್ ದಿಸ್ ಟೇಬಲ್. ಹೇಳಿದ ರೀತಿಯಲ್ಲಿ ನೆನಪಲ್ಲಿ ಇಟ್ಕೊಳ್ರಿ. ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ಹೇಳಕ್ಕಾಗುತ್ತೆ. ದಿಸ್ ನೆಕ್ಸ್ಟ್ ಕ್ವೆಶನ್. ಈಗ ನಂಗೆ ಏನ್ ಮಾಡಿದ್ದಾರೆ, ನಾನು ದೇ ಹ್ಯಾವ್ ಡಿಫೈನ್ಡ್ ಸಾರಿ, ಇಟ್ಸ್ ಎ ಫಂಕ್ಷನ್ ಫ್ರಮ್ ಎ ಟು ಎ ಅಂತ ಹೇಳ್ತಿರೋದು. ಫಂಕ್ಷನ್ ಫ್ರಮ್ ಎ ಟು ಎ. ಈ ರೀತಿ ಎಷ್ಟು ಫಂಕ್ಷನ್ ಮಾಡಕ್ ಸಾಧ್ಯ? ಆ ಫಂಕ್ಷನ್ ಅಲ್ಲಿ ಎಷ್ಟು ಫಂಕ್ಷನ್ 1 1 ಆಗಿದೆ. ಹೌ ಮೆನಿ 1 1 ಫಂಕ್ಷನ್ ಐ ಕ್ಯಾನ್ ಮೇಕ್ ಫ್ರಮ್ ಎ ಟು ಇಟ್ ಸೆಲ್ಫ್? ನಂಬರ್ ಆಫ್ 1 1 ಫಂಕ್ಷನ್ ಫ್ರಮ್ ಎ ಟು ಇಟ್ ಸೆಲ್ಫ್ ಅನ್ನೋದು. ಆನ್ಸರ್ ಇಸ್ 6. ಹೆಂಗ್ ಬರುತ್ತೆ ಹೇಳ್ತೀನಿ. ನಿಮ್ಮ ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಎ ಇಸ್ 3. ಫಸ್ಟ್ ಬರ್ಕೊಂಡ್ಬಿಡ್ರಿ. ನಂಬರ್ ಆಫ್ 1 1 ಫಂಕ್ಷನ್ ಫ್ರಮ್ ಎ ಟು ಇಟ್ ಸೆಲ್ಫ್, ಅದರಿಂದ ಅದೇ ಸೆಟ್ ಆದ್ರೆ ಹಾಗೇನ್ ಮಾಡ್ಬೇಕು, ಇದಕ್ಕೊಂದು ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಅಂತೀವಿ. ವಾಟ್ ಇಸ್ ಎನ್? ಇದನ್ನೇ ಎನ್ ಅಂತ ಕರೆಯೋದು. ನಂಬರ್ ಆಫ್ ಎಲಿಮೆಂಟ್ಸ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯಲ್ವಾ ಅದನ್ನೇ ಎನ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ 1 1 ಫಂಕ್ಷನ್ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಇಸ್ 3 into 2 into 1 that is equal to 6. ಸೊ ಆಪ್ಷನ್ ನಿಮ್ಮ ಆಪ್ಷನ್ ಸಿ 6. ಓಕೆ, ಇದು ನನ್ನ ಫಾರ್ಮುಲಾ ಯಾವಾಗ ಇಟ್ ಇಸ್ ಫ್ರಮ್ ಎ ಟು ಎ ಇದ್ದಾಗ ಎಷ್ಟು 1 1 ಫಂಕ್ಷನ್ ಅನ್ನೋದು. ಇಫ್ ಸಪೋಸ್ ದಿಸ್ ಚೇಂಜ್ ದ ಕ್ವೆಶನ್ ಟು ಹಿಂಗ್ ಚೇಂಜ್ ಮಾಡಿದ್ರೆ ಎ ಟು ಬಿ ಕೊಡ್ತಾರೆ, ಎ ಟು ಎ ಅಲ್ಲ, ಈಗ ಎ ಟು ಬಿ. ಹಂಗಿದ್ರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಎ ಇಸ್ ಎಂ, ನಂಬರ್ ಆಫ್ ಎಲಿಮೆಂಟ್ ಸೆಟ್ ಬಿ ಇಸ್ ಎನ್ ಆಗುತ್ತೆ, ಬೇರೆ ಬೇರೆ ಆಗೋಗುತ್ತೆ. ಇಫ್ ಸಪೋಸ್ ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಎ ಇಸ್ 3 ಆಗಿದ್ದು, ನಂಬರ್ ಆಫ್ ಎಲಿಮೆಂಟ್ ಇನ್ ಸೆಟ್ ಬಿ ಇಸ್ 5 ಅಂತ ಕೊಟ್ಟಿದ್ರೆ ನನಗೆ, ಅಂತ ಪಕ್ಷದಲ್ಲಿ ಇಟ್ ಇಸ್ ನಾಟ್ ಸೇಮ್. ಆಗ ನಂಬರ್ ಆಫ್ 1 1 ಫಂಕ್ಷನ್ ಅಂದ್ರೆ ಫಾರ್ಮುಲಾ ಹಿಂಗ್ ಹೋಗ್ಬೇಕು ನಮ್ದು. ಎನ್ ಪಿ ಎಂ ಪರ್ಮಿಟೇಷನ್ ಇದು. ಎನ್ ಪಿ ಎಂ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಂ ಫ್ಯಾಕ್ಟೋರಿಯಲ್. What is your n factorial? N factorial is 5 factorial and your 5 minus 3. Okay, simplification part ನಿಮ್ಮ factorial ಗೊತ್ತಿರೋದ್ರಿಂದ ಮಾಡಬಹುದು. But remember the formula, it is NPM. So remember the question ಹೀಗೂ ಕೇಳಬಹುದು. Okay, next question is on composite function. ಈ ಎಫ್ ಕಾಂಪೋಸಿಟ್ ಜಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಇಸ್ ರೆಡ್ ಆಸ್ ಎಫ್ ಕಾಂಪೋಸಿಟ್, ಓ ಅಲ್ಲ, ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್. ಇದನ್ನ ಹೆಂಗ್ ಬರೀಬೇಕು ಅಂತ ಗೊತ್ತಾದ್ರೆ ಆನ್ಸರ್ ಸಿಕ್ಬಿಡತ್ತೆ ಅಲ್ಲಿಗೆ. ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್, ರೈಟ್ ಇಟ್ ಆಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀರಿ ಅಷ್ಟೇ. ಈ ಕಾಂಪೋಸಿಟ್ ಅನ್ನೋ ಜಾಗದಲ್ಲಿ ಬ್ರಾಕೆಟ್ ಕೊಟ್ಬಿಡ್ರಿ ಎಫ್ ಆಫ್ ಜಿ ಆಫ್ ಎಕ್ಸ್. ಈಗ ಫಸ್ಟ್ ಡೋಂಟ್ ಸರ್ಚ್ ಫಾರ್ ಎಫ್, ಸರ್ಚ್ ಫಾರ್ ಜಿ. ಒಳಗೆ ಏನಿದೆಯಲ್ವಾ ಜಿ ಆಫ್ ಎಕ್ಸ್ ಹುಡುಕ್ರಿ. ಜಿ ಆಫ್ ಎಕ್ಸ್ ಏನು 3x². Now write 3x square, yeah. Now write ಈಗ ಎಫ್ ಹುಡ್ಕೋಣ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಕಾಸ್ ಎಕ್ಸ್ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡೋಣ, ನನ್ನ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಈಗ ನಾ ಏನ್ ಬರೀತೀನಿ ಅಂದ್ರೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ 3x². ಓಕೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಲೆಟ್ ಮಿ ರೈಟ್ 3x². ಸೊ ನಿಮ್ಮ ಎಲ್ಲೆಲ್ಲ ಎಕ್ಸ್ ಇದೆ ದಟ್ ಶುಡ್ ಬಿಕಮ್ 3x². ಇಲ್ಲಿ ಎಕ್ಸ್ ಇದೆಯಾ, ಅದು 3x² ಆಗ್ಬಿಡ್ಬೇಕು. ಹಾಗಾಗಿ ಉತ್ತರ ಏನಾಗುತ್ತೆ ನೋಡ್ರಿ, ಕಾಸ್ ಎಕ್ಸ್ ಜಾಗದಲ್ಲಿ 3x². ಹೀಗೆ ಒಮ್ಮೆ ಸೈಡ್ ಬರೋದ್ ನೋಡ್ ಆಮೇಲೆ ಬರೀರಿ, ಆನ್ಸರ್ ಸಿಗತ್ತೆ ನಿಮ್ದು. ಸೊ ಎಫ್ ಆಫ್ 3x² ಏನಾಯ್ತು, ಕಾಸ್ 3x². ಸೊ ರೈಟ್ ಕಾಸ್ 3x². ಯಾವ ಆಪ್ಷನ್ ಸರಿ ಇದೆ, ಆಪ್ಷನ್ ಬಿ. ಇದು ಅದೇ ರೀತಿ ಪ್ರಶ್ನೆ. ಹ್ಯಾವ್ ಟು ಫೈಂಡ್ ಜಿ ಕಾಂಪೋಸಿಟ್ ಎಫ್ ಆಫ್ 2 ಕಂಡುಹಿಡಿಬೇಕು. Write G composite f of 2, that is G of f of 2. G composite ಅಂದ್ರೆ ಅದು G of f of 2 ಅನ್ನೋದು. ನಿಮ್ಮ f of 2 ಏನಾಗುತ್ತೆ ನೋಡ್ರಿ, f of 2 is 3. So write your f of 2 as 3. G of 3 ಅವರೇ ಕೊಟ್ಟಿದ್ದಾರೆ ಅಲ್ಲಿಗೆ 7. But 1 ಇದನ್ನ ಮಾಡೋವಾಗ the answer is B. ನೀವ್ ಮಾಡೋವಾಗ ಏನ್ ಮಾಡ್ರಿ, ಒಳಗಿನ್ ಹೋಗ್ರಿ. ಎಫ್ ಆಫ್ 2 ಏನು ಅಂತ ಹುಡುಕ್ರಿ. ಮೊದ್ಲೇ ಜಿ ಕಾಣ್ತಿದೆ ಅಂತ ಜಿ ಹುಡುಕ್ಬೇಡ್ರಿ, ಎಫ್ ಆಫ್ 2 ಹುಡ್ಕೊಳ್ರಿ. ಕೊಟ್ಟಿರ್ತಾರೆ ಹಾಕೊಳ್ರಿ, ದೆನ್ ಗೋ ಫಾರ್ ಜಿ. ಮತ್ತೆ ಈ ಪ್ರಶ್ನೆಯಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅನ್ನೋದು ಏನಿದೆ, ಕೊಟ್ಟಿರೋ ಸೆಟಲ್ ಸಂಖ್ಯೆ 1 2 3. ರಿಫ್ಲೆಕ್ಸಿವ್ ಅಂದ್ರೆ ಏನಿರ್ಬೇಕು, 1 ಗೆ ತಕ್ಕಂತ 1,1, 2 ಗೆ ತಕ್ಕಂತ 2,2, 3 ಗೆ ತಕ್ಕಂತ 3,3 ಇದೆ. ಹಾಗಾಗಿ ರಿಫ್ಲೆಕ್ಸಿವ್ ಆಗ್ತಿದೆ ನನಗೆ.
ಅಂಡ್ ಇನ್ನ ಸಿಮೆಟ್ರಿಕ್ ಆಗೋದಿಕ್ಕೆ 1,2 ಏನಿರ್ಬೇಕಿತ್ತು ಸಿಮೆಟ್ರಿಕ್ಗೆ 2,1 ಅದೇ ಇಲ್ಲ ಅಲ್ಲಿಗೆ, ಹಾಗಾಗಿ ಇದು ಸಿಮೆಟ್ರಿಕ್ ಆಗೋದಿಲ್ಲ. ಇನ್ನ ನಿಮ್ಮ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲಿಗೆ? ದ ಗಿವನ್ ರಿಲೇಷನ್ ಇಸ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆದ್ರೆ ಏನ್ ಹುಡುಕ್ಬೇಕಾಗತ್ತೆ? ಸ್ಪೆಷಲ್ ಪೇರ್ ಹೇಳ್ತಿರ್ತೀವಲ್ಲ, ಎಂತ ಸ್ಪೆಷಲ್ ಪೇರ್? ಎ ಕಮ ಬಿ ಇದ್ದು ಬಿ ಕಮ ಸಿ. ಇಫ್ ಐ ಹ್ಯಾವ್ ಎ ಕಮ ಬಿ, ಎ ಕಮ ಬಿ, ಬಿ ಕಮ ಸಿ ಅನ್ನೋ ಪೇರ್ ಇದೆಯಾ ಅಂತ ನೋಡ್ತೀನಿ. ಆ ಪೇರ್ಗಳಿದ್ರೆ ಎ ಕಮ ಸಿನೂ ಇರ್ಬೇಕು, ಇದ್ರೆ ಟ್ರಾನ್ಸಿಟಿವ್. ಫಸ್ಟ್ ಅಂತ ಪೇರ್ ಇದೆಯಾ ಇಲ್ಲಿಗೆ? 1 ತಗೋಣ. 1,2, 2,3 ಇದೆ ಅಲ್ಲಿಗೆ. ಬಟ್ 1,3ನೂ ಇರ್ಬೇಕು ಟ್ರಾನ್ಸಿಟಿವ್ ಆಗೋದಿಕ್ಕೆ, ಅದಿಲ್ಲ, ಹಾಗಾಗಿ ಟ್ರಾನ್ಸಿಟಿವ್ ಇಲ್ಲ ಇಲ್ಲಿಗೆ. ಏನಾಗ್ತಿದೆ? ಇಟ್ ಇಸ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಇಟ್ ಇಸ್ ಓನ್ಲಿ ರಿಫ್ಲೆಕ್ಸಿವ್. ಸೊ ಆಪ್ಷನ್ ಎ. ಓಕೆ, ದಿಸ್ ಕ್ವೆಶನ್ ಕೊಟ್ಟಿರುವಂತದ್ರಲ್ಲಿ ಹ್ಯಾವ್ ಟು ಚೆಕ್ ಫಸ್ಟ್ ರಿಫ್ಲೆಕ್ಸಿವ್ ಆಗುತ್ತಾ ಅನ್ನೋದಕ್ಕೆ. ಇರೋದು 3 ಎಲಿಮೆಂಟ್. ಆ 3 ಎಲಿಮೆಂಟ್ ತಕ್ಕಂತ ಆರ್ಡರ್ ಪೇರ್ ಇರ್ಬೇಕು. 1ಗೆ 1,1 ಇದೆ, 2ಗೆ 2,2 ಇಲ್ಲ, 3ಗೆ 3,3 ಇಲ್ಲ ಅಲ್ಲಿಗೆ. ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. 3 ಇರ್ಬೇಕಿತ್ತು ನಮಗೆ. ಇನ್ನ ನಿಮ್ಮ ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಅಂತ ನೋಡಿದ್ರೆ, ಕಮಿಂಗ್ ಟು ಸಿಮೆಟ್ರಿಕ್, 1,1 ಇದೆ, ಅದರ ರಿವರ್ಸ್ ಮಾಡಿದ್ರು 1,1 ಇದೆ ಅಲ್ಲಿಗೆ, ಸಿಮೆಟ್ರಿಕ್ ಆಗತ್ತೆ. ಟ್ರಾನ್ಸಿಟಿವ್ ಆಗತ್ತಾ ಅಂದ್ರೆ ಟ್ರಾನ್ಸಿಟಿವ್ ಆಗತ್ತೆ ಇಲ್ಲಿಗೆ. ಟ್ರಾನ್ಸಿಟಿವ್ ಏನ್ ನನಗೆ ಪೇರ್ ಬೇಕು ಅಷ್ಟೇ. ಎಂತ ಪೇರು? ಎ ಕಮ ಬಿ, ಬಿ ಅಲ್ಲಿ ಮುಗಿದ್ರೆ ಇನ್ನೊಂದು ಆರ್ಡರ್ ಪೇರು ಬಿ ಅಲ್ಲೇ ಶುರು ಆಗುವಂತದ್ ಹುಡುಕ್ಬಿಟ್ರೆ ನಾನು, ಇಷ್ಟೇ ಸಂಬಂಧ. ಎ ಕಮ ಬಿ ಇದ್ದು ಬಿ ಕಮ ಸಿ ಇದ್ದು ನನಗೆ ಎ ಕಮ ಸಿ ಸಹ ಇದ್ರೆ ದೆನ್ ಐ ಸೇ ಇಟ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ ನಾನು. ಏನಿದೆ? ಇರೋದು ಒಂದೇ ಒಂದಲ್ವಾ, ಬಟ್ ಒಂದೇ ಸಾಕು ನನಗೆ ಹೇಳೋದಿಕ್ಕೆ. ಏನಿದೆ? 1,1. ಈಗ ಅದನ್ನೇ ಮತ್ತೆ ತಗೊಂತೀನಿ. 1,1 ಏನ್ ಬೇಕು ನನಗೆ? ಅದೇ 1,1 ಇದೆಯಲ್ಲ ಅಲ್ಲಿಗೆ, ಹಾಗಾಗಿ ಏನಾಗುತ್ತೆ? ಟ್ರಾನ್ಸಿಟಿವ್. ಸೊ ಇಟ್ ಇಸ್ ಸಿಮೆಟ್ರಿಕ್ ಆಗತ್ತೆ ಮತ್ತೆ ಟ್ರಾನ್ಸಿಟಿವ್ ಆಗತ್ತೆ ನನಗೆ. ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಆಗೋದಿಲ್ಲ. 13ನೇ ಪ್ರಶ್ನೆ ಇಲ್ಲಿಗೆ. ಅಂಡ್ ಕೊಟ್ಟಿರುವಂತ ರಿಲೇಷನ್ ಏನಾಗತ್ತೆ ಇಲ್ಲಿಗೆ? ಕೊಟ್ಟಿರುವಂತದ್ದು ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗೆ. 1, 2, 3 ಇದೆ ಸೆಟ್ ಅಲ್ಲಿ, ಅದಕ್ಕೆ ತಕ್ಕಂತ 1,1 ಆಗ್ಲಿ, 2,2 ಆಗ್ಲಿ, 3,3 ಯಾವುದೂ ಇಲ್ಲ. ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಇನ್ನ ನಿಮ್ಮ ಟ್ರಾನ್ಸಿಟಿವ್ ಏನಾಗ್ಬೇಕು ನನಗೆ? 1,2 ಇದೆ, ಟ್ರಾನ್ಸಿಟಿವ್ ಅಂದ್ರೆ 2,1, ಅದರ ರಿವರ್ಸ್ 2,1 ಇರ್ಬೇಕಿತ್ತು. and that is not there, ಹಾಗಾಗಿ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಇಟ್ ಇಸ್ ಅಬೌಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಲ್ಲ ಇದು. ಈಗ ಟ್ರಾನ್ಸಿಟಿವ್ ಕೊನೆದು. ಟ್ರಾನ್ಸಿಟಿವ್ ಆಗೋದಿಕ್ಕೆ ಇಲ್ಲಿಗೆ ಒಂದು ಟ್ರಾನ್ಸಿಟಿವ್ ಆಗೋದಿಕ್ಕೆ ಒಂದು ವಿಧ ಏನು ಅಂದ್ರೆ, ಇಂಥ ಜೋಡಿಗಳಿದ್ದು ಇಂಥ ಆರ್ಡರ್ಡ್ ಪೇರ್. ಎಂತ ಆರ್ಡರ್ಡ್ ಪೇರು? ಎ ಕಮ ಸಿ, ಎ ಕಮ ಸಿನು ಇದ್ರೆ ಟ್ರಾನ್ಸಿಟಿವ್. ಇನ್ನೊಂದು ವಿಧದಲ್ಲಿ ಟ್ರಾನ್ಸಿಟಿವ್ ಆಗತ್ತೆ. ಏನು ಅಂದ್ರೆ ಎ ಕಮ ಬಿ ಅಷ್ಟೇ ಇದೆ, ಬಿ ಕಮ ಸಿ ಇಲ್ವೇ ಇಲ್ಲ, ಅಂದ್ರೆ ಅಲ್ಲಿ ಜೋಡಿನೇ ಇಲ್ಲ ನನಗೆ. ಓಕೆ, ಐ ಡೋಂಟ್ ಹ್ಯಾವ್ ಎನಿ ಸಚ್ ಪೇರ್. ಅಂತ ಪೇರ್ಗಳೇ ಇಲ್ಲ ಅಂದಾಗ್ಲೂ ಸಹ ಟ್ರಾನ್ಸಿಟಿವ್ ಆಗತ್ತೆ. ಇಲ್ಲಿ ಅಂತ ಪೇರ್ ಇಲ್ಲ, ಒಂದೇ ಒಂದಿದೆ ಆರ್ಡರ್ಡ್ ಪೇರ್, ಇನ್ನೂ ಒಂದ್ ಇಲ್ವೇ ಇಲ್ಲ. 1,2 ಇದೆ, 2, ಅನ್ನೋದಿಲ್ಲ ಅಲ್ಲಿಗೆ, ಆಗ್ಲೂ ಸಹ ಟ್ರಾನ್ಸಿಟಿವ್ ಆಗತ್ತಿದು. ಸೊ ಇಟ್ ಈಸ್ ಎ ರಿಲೇಷನ್ ವಿಚ್ ಇಸ್ ಟ್ರಾನ್ಸಿಟಿವ್, ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್, ಇಟ್ ಇಸ್ ಟ್ರಾನ್ಸಿಟಿವ್. Okay, next question is on greatest integer function. ಇದು ನಾವು ಫಸ್ಟ್ ಇಯರ್ ಪಾಠದಲ್ಲಿ ಬಹಳ ಸಲ ಕಲ್ತಿದೀವಿ. 5 ಮಾರ್ಕ್ಸ್ ಕ್ವೆಶನ್ ಫಸ್ಟ್ ಇಯರ್ ಅಲ್ಲಿ ಮಾಡಿರುವಂತದ್ದೇ. ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1, 1 on 2 ಅಂತ ನೋಡೋದು. ಈಗ ಇಫ್ ಸಪೋಸ್ ಐ ಟೇಕ್ ಮೈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗೆ 1, 1 ತೋರ್ಸೋದಕ್ಕೆ ಯಾವಾಗ್ಲೂ ಏನ್ ಮಾಡ್ತಿದ್ವಿ ಹೇಳ್ರಿ? f of x1 equals f of x2 ಅಂತ ತಗೊಂಡು ಕೊನೆಗೆ x1 equals x2 ಅಂತ ಹೇಳಿದ್ರೆ ಫಂಕ್ಷನ್ 1, 1 ಆಗುತ್ತೆ. ಈಗ ಹಂಗೆ ಏನ್ ಮಾಡ್ತಿದ್ದೀನಿ ನಾನು? ಎರಡು ಯಾವ್ದೋ ಒಂದು ರಿಯಲ್ ನಂಬರ್ ತಗೊಬಹುದು. ಐ ಆಮ್ ಟೇಕಿಂಗ್ 3.1. ಲೆಟ್ ಮಿ ಟೇಕ್ f of 3.7 ತಗೊಂಡಿದ್ದೀನಿ ನಾನು. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.1, ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.7 ಹಾಕೊಂಡ್ರೆ, ಸೊ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಹೆಂಗ್ ಡಿಫೈನ್ ಆಗಿದೆ ಅಂದ್ರೆ ಹಾಗಿರೋದು ಹೀಗೆ. f of x equals ನಿಮ್ಮ 3.1 ಅಂದ್ರೆ ಯು ಹ್ಯಾವ್ ಟು 3.1 ಯಾವ ಎರಡು ಇಂಟೀಜರ್ ಗಳ ಮಧ್ಯ ಇರೋದು? 3 ಮತ್ತೆ 4. ಓಕೆ, ಇದರ ಮಧ್ಯ ಇರುವಂತದ್ದು ನಿಮ್ಮ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಹೇಳೋದಿದು. ದಿಸ್ ಇಸ್ ಈಕ್ವಲ್ಸ್ ಅಂದ್ರೆ 3.1 ಬಿಲಾಂಗ್ಸ್ ಟು
3, 4, interval 3, 4. Here it is closed, 4 is not included. ಈ ಇಂಟರ್ವಲ್ ಅಲ್ಲಿರುವಂತ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 4 ಇಂಟರ್ವಲ್ ಅಲ್ಲಿ ಇಲ್ಲ. ಓಪನ್ ಅಂದ್ರೆ ಅರ್ಥ ಅದೇ, ಇಲ್ಲಿ ಓಪನ್ ಆಗಿದೆ ಅಂದ್ರೆ 4 ಇನ್ಕ್ಲೂಡೆಡ್ ಇಲ್ಲ, 3 ಇನ್ಕ್ಲೂಡ್ ಮಾಡ್ಕೊಂಡಿದೀವಿ. ಸೊ ಗ್ರೇಟೆಸ್ಟ್ ಇಂಟಿಜರ್ ಇಸ್ 3. ಸೊ ಅದನ್ನೇ ಉತ್ತರ ಇಲ್ಲಿ ಬರೆಯೋದು ನಾವು. ಸೊ ದಿಸ್ ಇಸ್ ಈಕ್ವಲ್ ಟು 3 ಅಂತ ಹೇಳ್ತೀವಿ. ದಿಸ್ ಇಸ್ 3. ಹಂಗೆ 3.7 ಗೆ ಗ್ರೇಟೆಸ್ಟ್ ಇಂಟಿಜರ್ ಏನು ಅಂದ್ರೆ ಇಲ್ಲೇ ಬರುತ್ತೆ. 3.7ಗೂ ಇರುವಂತ 3.7 ಯಾವ 2 ಇಂಟಿಜರ್ ಮಧ್ಯ ಕುತ್ಕೊಂಡ್ರೆ 3, 4 ಒಳಗೆ 3.7 ಅಂಡ್ 3.7 ಬಿಲಾಂಗ್ಸ್ ಟು ದ ಇಂಟರ್ವಲ್. ಇದನ್ನೇ ಇಂಟರ್ವಲ್ ರೀತಿ ಬರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 3. ಸೊ ಇಲ್ಲಿ ನನಗೆ ಏನ್ ಸಿಕ್ತಿದೆ? ಎಫ್ ಆಫ್ 3.1ಗೂ 3, ಎಫ್ ಆಫ್ 3.7ಗೂ 3. Something like f of x1 equals f of x2. But 3.1 ಬೇರೆ, 3.7 ಬೇರೆ. x1 not equal to x2 ಅನ್ನಂಗ್ ಬರ್ತಿದೆ. f is not 1, 1. ಇನ್ನು ಆನ್ ಟೂಗೆ ಇದರ ಕೋಡೊಮೈನ್ ರೇಂಜ್ ನೋಡ್ಕೊಂಡ್ರೆ ಸಾಕು. ನಿಮ್ಮ ಕೋಡೊಮೈನ್, ಈ ಫಂಕ್ಷನಿನ ಕೋಡೊಮೈನ್ ಕಂಡುಹಿಡಿಯೋದು ಹೇಗೆ? ಇದು ಡೊಮೈನು, ಇದನ್ನ ಕೋಡೊಮೈನ್ ಅಂತ ಹೇಳ್ತೀವಿ, R2. ಸೊ ನನಗೆ ಇಲ್ಲಿಗೆ ಗೊತ್ತಾಯ್ತು ಕೋಡೊಮೈನ್ ಇಸ್ ಆರ್. ಇನ್ನ ರೇಂಜ್ ಏನು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇನ ರೇಂಜ್ ಸೆಟ್ ಆಫ್ ಇಂಟಿಜರ್ಸ್. ಅದು ಹೋದ ವರ್ಷ ಬರ್ದಿದೀವಿ, ಇದನ್ನ ಫಸ್ಟ್ ಇಯರ್ ಅಲ್ಲಿ ಪಾಠ ಮಾಡುವಾಗ ಹೇಳ್ತೀವಿ, ರೇಂಜ್ ಇಸ್ ಸೆಟ್ ಆಫ್ ಇಂಟಿಜರ್. ಸೊ ನನ್ನ ಕೋಡೊಮೈನ್ ಏನಾಗ್ತಿದೆ? ಇಸ್ ನಾಟ್ ಈಕ್ವಲ್ ಟು ರೇಂಜ್, ಅಂಡ್ ದಟ್ ಇಸ್ ದ ರೀಸನ್ ನನ್ನ ಎಫ್ ಏನಾಗುತ್ತೆ? ಎಫ್ ಇಸ್ ನಾಟ್ ಆನ್ ಟು. ಸೊ ಎಫ್ ಇಸ್ ನಾಟ್ 1, 1, ಎಫ್ ಇಸ್ ನಾಟ್ ಆನ್ ಟು. So option B is the right answer. Neither 1, 1 nor on 2. Okay, next question ಇದು. ಇಲ್ಲಿಗೆ ನನಗೆ ಬೇಕಾಗಿರುವಂತದ್ದು I have to find. Okay, ಇಲ್ಲೊಂದು ರಿಲೇಶನ್ ಸೆಟ್ R is given on set A. ಈ ಸೆಟ್ A ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ x ಇದೆ, x ಇಂಟೀಜರ್ ಆಗಿದೆ, x belongs to z ಅಂದ್ರೆ x is integer and ಈ x ವ್ಯಾಲ್ಯೂ ಎಲ್ಲಿಂದ 0 ಇಂದ 12 ವರೆಗೂ ಬರುತ್ತೆ ಅನ್ನೋದು. ಅದನ್ನೇ ಇಲ್ಲಿ ಬರ್ತಿದ್ದೀನಲ್ಲ. ನಿಮ್ಮ x ಏನಾಗುತ್ತೆ? ಇಟ್ ಸ್ಟಾರ್ಟ್ಸ್ ಫ್ರಮ್ 0 to 12. Your set A starts from 0 to 12. Now here ರಿಲೇಶನ್ ಸೆಟ್ ಹೆಂಗಾಗಿದೆ ನೋಡ್ರಿ. ರಿಲೇಶನ್ ಸೆಟ್ ಅಲ್ಲಿ ಆರ್ಡರ್ಡ್ ಪೇರ್ ಗಳೇ ಇರೋದು ನಮಗೆ ಗೊತ್ತಿದೆ. ಬಟ್ ಆರ್ಡರ್ಡ್ ಪೇರ್ ಅಲ್ಲಿರುವಂತ ಫಸ್ಟ್ ಎಲಿಮೆಂಟ್ ಎ, ಸೆಕೆಂಡ್ ಎಲಿಮೆಂಟ್ ಬಿ ರಿಲೇಟ್ ಆಗಿರೋದು ಹೀಗೆ. Mod A minus B is multiple of 4. What is this multiple of 4? Multiple of 4 ಅಂದ್ರೆ ಇಷ್ಟ ಇಲ್ಲಿ ಕಾಣಿಸ್ತಿದೆಯಲ್ಲ. 4 into 0, 0, 4 into 1, 4, 4 2s are 8, 4 3s are 12, 4 4s are 16. So 0, 4, 8, 12, 16 ಸಂಖ್ಯೆಗಳೆಲ್ಲವೂ multiple of 4 ಅಂತ ಹೇಳ್ತೀವಿ. ಇಲ್ಲಿ ನನಗೆ ಏನ್ ಹೇಳ್ತಿದ್ದಾರೆ? Mod A minus B ಅನ್ನೋ ಉತ್ತರ ಬರುತ್ತಲ್ಲ, that should be multiple of 4 ಆಗಿರುತ್ತೆ. ಹಂಗಿದ್ರೆ then ಕೇಳ್ತಿರೋದು ಹಿಂಗ್ ಕೇಳ್ತಿದಾರಲ್ಲ, ಇದು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಕಂಟೈನಿಂಗ್ 3 ಅಂತ ಹೇಳ್ತೀವಿ. ಓಕೆ, ಈ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಕಂಡುಹಿಡಿಬೇಕು ಅಂದ್ರೆ ಮೊದಲು ರಿಲೇಶನ್ ಸೆಟ್ 6 ಈಕ್ವಿವ್ಯಾಲೆನ್ಸ್ ರಿಲೇಶನ್ ಆಗಿರ್ಬೇಕಲ್ಲಿ. ಇದು ಆಕ್ಚುಲಿ ನಮ್ಮ 3 ಮಾರ್ಕಿನ ಪ್ರಶ್ನೆಯಲ್ಲಿ ಮಾಡ್ತೀವಿ ಇಂಥ ಪ್ರಶ್ನೆನ. ವಿ ಶೋ ಇಟ್ ಇಸ್ ಆರ್ ಇಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಶನ್ ಆಗಿರತ್ತದು. ಈಗ ನನ್ನ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 ಏನ್ ಮಾಡ್ಬೇಕು? ಕಂಡುಹಿಡಿರಿ ಅಂದ್ರೆ ಅರ್ಥ ಏನು ಅಂದ್ರೆ, ನನ್ನ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 it is nothing but if I ನನ್ನ ಮೊದಲನೇ ಎಲಿಮೆಂಟ್ 3 ಆದ್ರೆ ಎರಡನೇ ಎಲಿಮೆಂಟ್ B ಏನಾಗಿರುತ್ತೆ? ನನ್ನ B ಏನಾಗಿರುತ್ತೆ? ಏನೆಲ್ಲ B ತಗೊಳಕ್ ಸಾಧ್ಯ ನಾನು? ಸೊ ದಟ್ mod 3 minus B ಮಾಡಿದ್ರೆ ಮಲ್ಟಿಪಲ್ ಆಫ್ 4 ಬರುತ್ತೆ. ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಏನಂದಿದ್ದೀನಿ ನಾನು? ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 ಅಂದ್ರೆ ಏನೆಲ್ಲ B ತಗೊಂಡ್ರೆ ನಾನು mod of 3 minus B is multiple of 4. ಈ B ಎಲ್ಲಿಂದ ತಗೊಂತೀವಿ? A B ಎರಡು ಸೆಟ್ A ಇಂದಾನೆ ತಗೊಳೋದು. ಸೊ ನನ್ನ B ಸೆಟ್ A ಇಂದಾನೆ ತಗೊಂತೀನಿ. ಈಗ ನಿಮ್ಮ ಸೆಟ್ A ಬರ್ಕೊಂಡಿದ್ದೀನಿ. ಈಗ ನನಗ್ ಬೇಕಿರೋದು, ನಾನು B ಬೇಕು, mod 3 minus B ಹಾಕಿದ್ರೆ ಮಲ್ಟಿಪಲ್ ಆಫ್ 4 ಬರ್ಬೇಕು. ಸೊ ಒಂದೊಂದೇ ತಗೊಂಡ್ ಚೆಕ್ ಮಾಡ್ತಾ ಬರ್ರಿ ಇಲ್ಲಿಗೆ. ಸೊ ಫಸ್ಟ್ ನಿಮ್ಮ B 0 ತಗೊಳ್ಳೋಣ. Taking your B as 0 in this place, mod 3 minus 0 ಹಾಕ್ರಿ 3. Now check whether 3 is a multiple of 4. ಇಲ್ಲ, ಹಾಗಾಗಿ B 0 ಆಗೋದಿಲ್ಲ ನನಗೆ. ನನ್ನ B 0 ಬಂದ್ರೆ equivalence class of 3 ಇಲ್ಲಿ ಬರೀತಿದ್ದೀನಿ. I will write here. Equivalence class of 3 equals, ನನಗೆ ತಕ್ಕಂತ B ಬಂದ್ರೆ ಇಲ್ಲಿ ಬರೀತಾ ಹೋಗೋಣ. 0ಗೆ ಮಲ್ಟಿಪಲ್ ಆಫ್ 4 ಸಿಕ್ತಿಲ್ಲ. 1ಗೆ 3 minus 1 2 ಆಗುತ್ತೆ. ಅಗೇನ್ ನಾಟ್ ಮಲ್ಟಿಪಲ್ ಆಫ್ 4. 3 minus 2 1 ನಾಟ್ ಮಲ್ಟಿಪಲ್ ಆಫ್ 4.
3 minus 3, ಈಗ B ಜಾಗದಲ್ಲಿ 3 ತಗೊಂಡಿನಿ. 3 minus 3 0. 0 is multiple of 4. ಹಾಗಾಗಿ B can be 3. ನೆಕ್ಸ್ಟ್ B ವ್ಯಾಲ್ಯೂ ಏನ್ ಕೊಟ್ಟಿದ್ದೀನಿ, 4 ತೆಗೀರಿ. 3 ಆದ್ಮೇಲೆ 4. 3 minus 4 ಮಾಡ್ರಿ, 1 ನಾಟ್ ಮಲ್ಟಿಪಲ್. 3 minus 5, B ವ್ಯಾಲ್ಯೂ 5 ತಗೊಂತಾ ಇದ್ದೀನಿ. ಎಷ್ಟು ಬರುತ್ತೆ, mod -2 and that is 2 which is not multiple of 4. ನೆಕ್ಸ್ಟ್ ಏನಿದೆ, 6. Go for 3 minus 6. Go for 3 minus 6 and you can see here this is also not multiple of 3 minus 6 is 3, not multiple of 4 there. 3 minus 7, I get it as 4 which is multiple of 4. So ನಿಮ್ಮ next ಏನು, 7. ಹಂಗೆ go for check for 8, 9, 10, 11ಕ್ಕೆ 1 ಬರುತ್ತೆ. 3 minus 11 is, you get it as 8 which is multiple of 4 ಆಗುತ್ತೆ. 12 ತಗೊಂಡ್ರೆ mod 3 minus 12 ಮಾಡಿದ್ರೆ ನನಗೆ 9 not multiple of 4. ಸೊ ಇನ್ನೂ ಒಂದೇನಿತ್ತು, 11. ಸೊ equivalence class of 3 ಅಂದ್ರೆ ಏನಾಯ್ತು, set containing 3, 7, 11 and that is your option D. Okay, next question. Which element, here the relation set is given. They've already given the relation set and it is on the set containing a 1, 2, 3. ಇಲ್ಲಿ ನಾ ಏನ್ ಚೆಕ್ ಮಾಡ್ಬೇಕು ಅಂದ್ರೆ ಈ ರಿಲೇಶನ್ ಸೆಟ್ಗೆ ಇದೆಯಲ್ಲ, ಇದರಲ್ಲಿ ಯಾವ ಆರ್ಡರ್ಡ್ ಪೇರ್ ಹಾಕಿದ್ರೆ ಒಂದ್ ಎಕ್ಸ್ಟ್ರಾ ಆರ್ಡರ್ಡ್ ಪೇರ್ ಹಾಕೊಂತೀವಿ ನಾವೀಗ. 2, 3 3, 1, 1, 2 3, 2 ಯಾವ ಆರ್ಡರ್ಡ್ ಪೇರ್ ಹಾಕಿದ್ರೆ ರಿಲೇಶನ್ ವಿಲ್ ಬಿ ಸಿಮೆಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವ್ ಆಗೋದಿಲ್ಲ. ನನಗೆ ಎಂತ ಆರ್ಡರ್ ಪೇರ್ ಹಾಕಿದ್ರೆ ಆಗೋದಿಲ್ಲ ಇಲ್ಲಿಗೆ. ಈಗ ಒಂದೊಂದೇ ಚೆಕ್ ಮಾಡಿ ಬರೋಣ. ಫಸ್ಟ್ ದ ಮೊಮೆಂಟ್ ಐ ಸಿ 3, 1 ಅಲ್ವಾ, 3, 1 ಏನಾದ್ರು ಹಾಕಿದ್ರೆ ನಾನು ಅದ್ರ ರಿವರ್ಸ್ 1, 3 ಈಗಾಗ್ಲೇ ಇದೆ ಅಂದ್ರೆ ಏನಾಗೋಗುತ್ತೆ, ಸಿಮೆಟ್ರಿಕ್ ಆಗೋಗುತ್ತೆ ನನಗೆ. ದ 3, 1 ಹಾಕಿದ್ರೆ ರಿಲೇಶನ್ ಸೆಟ್ ಒಳಗ್ ನಾನು 1, 3 ಸೇರ್ಕೊಳುತ್ತೆ. ಇದು ನನ್ನ ರಿಲೇಶನ್ ಸೆಟ್. ಈ ರಿಲೇಶನ್ ಸೆಟ್ಗೆ ಇನ್ನೂ ಒಂದು ಆರ್ಡರ್ಡ್ ಪೇರ್ ಸೇರಿಸ್ತಿದ್ದೀನಿ ನಾನು. ಐ ಆಮ್ ಜಸ್ಟ್ ಆಡಿಂಗ್. ಇಫ್ ಐ ಹ್ಯಾಡ್ 3, 1, what it will become? It will become symmetric, but symmetric ಆಗಬಾರ್ದು. ಹಾಗಾಗಿ ನನ್ನ ಆಪ್ಷನ್ ಬಿ, it is ruled out. ಅದಲ್ಲ ನಂದು. Now check for the other relations. 2, 3, 2, 3 ಹಾಕಿದ್ರೆ 3, 2 ಇಲ್ಲ ಅಲ್ಲಿಗೆ. You can observe here. 3, 2 ಎಲ್ಲೂ ಇಲ್ಲ, ಹಾಗಾಗಿ ಸಿಮೆಟ್ರಿಕ್ ಆಗೋದಿಲ್ಲ. ನನ್ನ ಗ್ಯಾರಂಟಿ ಸಿಮೆಟ್ರಿಕ್ ಆಗೋದಿಲ್ಲ. ಇನ್ನು ಟ್ರಾನ್ಸಿಟಿವ್ ಆಗದೆ ಹೋದ್ರೆ ಆಪ್ಷನ್ ಎ ವಿಲ್ ಬಿ ರೈಟ್. ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಯು ಹ್ಯಾವ್ ಟು ಚೆಕ್ ವಾಟ್ ಆರ್ ಆಲ್ ದ ಪಾಸಿಬಲ್ ಸ್ಪೆಷಲ್ ಆರ್ಡರ್ಡ್ ಪೇರ್ ಅವೈಲೇಬಲ್. ಒಂದ್ ಈಗಾಗ್ಲೇ ಇದೆ 1, 1, 1, 3. ಲೆಟ್ ಮಿ ರೈಟ್ ಆಲ್ ದಿ ಪಾಸಿಬಲ್ ಆರ್ಡರ್ಡ್ ಪೇರ್ಸ್. 1, 1, 1, 3. ಇನ್ನೇನು 2, 3 ಹಾಕಿದ್ದೀನಲ್ವಾ, ಹಾಗಾಗಿ ಐ ಕ್ಯಾನ್ ಹ್ಯಾವ್ 2, 3, 3, 3, 2, 3, 3, 3. ಇನ್ನೂ ಒಂದು 2, 2, 2, 3, 2, 2 and 2, 3. You can have this. So ಇದರಲ್ಲಿ ಇದ್ದು ಸ್ಪೆಷಲ್ ಪೇರ್ ಇದೆ. So now 2, 2, 2, 3. 1, 3. 1, 3 ಇದೆಯಾ? ಇದೆ. I have 1, 3. 2, 3, 2, 3 ಇದ್ರೆ 2, 3 ಇದೆಯಾ? ಇದೆ. ಅದನ್ನೇ ನಾವು ಹಾಕಿ ಚೆಕ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ 2, 2, 2, 3 ಅಲ್ಲಿ ಮತ್ತೆ ಏನ್ ಬರುತ್ತೆ? 2, 3 ಇದೆಯಾ? ಇದೆ. ದಟ್ ಇಸ್ ವಾಟ್ ಐ ಆಮ್ ಆಡಿಂಗ್ ಟು ದ ರಿಲೇಶನ್ ಸೆಟ್. ಸೊ ಏನಾಗುತ್ತೆ, ಇದು ಟ್ರಾನ್ಸಿಟಿವ್ ಆಗೋಗುತ್ತೆ ನನಗೆ. ನಾನು 2, 3 ರಿಲೇಶನ್ ಸೆಟ್ ಒಳಗೆ ಸೇರಿಸಿದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ನನಗೇನ್ ಬೇಕು, ಟ್ರಾನ್ಸಿಟಿವ್ ಆಗ್ಬಾರ್ದು. 2, 3 ಹಾಕಿದ್ರೆ ಟ್ರಾನ್ಸಿಟಿವ್ ಆಗ್ತಿದೆ, ಹಾಗಾಗಿ ಅದನ್ನ 2, 3 ಹಾಕೋದ್ರಿಂದ ನನಗೆ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಸಿಗೋದಿಲ್ಲ. ಇನ್ನೇನಿದೆ 1, 2. Go for your 1, 2. Now when I put my ordered pair 1, 2 ಹಾಕಿದ್ರೆ, ಈಗ ನನ್ನ ರಿಲೇಶನ್ ಸೆಟ್ ಅಲ್ಲಿ 1, 2 ಸೇರಿಸ್ತೀನಿ. 2, 1 ಇರೋದಿಲ್ಲ. 2, 1 ಇಲ್ಲ ಅಲ್ಲಿಗೆ, ಹಾಗಾಗಿ ಏನಾಯ್ತು ನನಗಿದು, ಇದು ನನ್ನ ಸಿಮೆಟ್ರಿಕ್ ಆಗೋದಿಲ್ಲ. ಸೊ 1, 2 ಹಾಕೋದ್ರಿಂದ ಸಿಮೆಟ್ರಿಕ್ ಆಗ್ತಿಲ್ಲ ಅದು.
ಇನ್ನ ಟ್ರಾನ್ಸಿಟಿವ್ ಆಗತ್ತಾ ಇಲ್ವಾ? ಟ್ರಾನ್ಸಿಟಿವ್ಗೆ ಬೇಕಾಗಿರುವಂತ ಪೇರ್ ನೋಡೋಣ. ಒಂದು ಯಾವಾಗ್ಲೂ ಇರುವಂತದ್ದು ರಿಲೇಶನ್ ಸೆಟ್ ಅಲ್ಲಿ ಈಗಾಗ್ಲೇ ಇದೆ 1,1 1,3. ಈಗ ನಾನು 1,2 ಹಾಕೋದ್ರಿಂದ ಬರುವಂತ ಪೇರು ಒಂದು 1,1 1,2 1,1 1,2 ಸಿಕ್ತಿದೆ. ಇನ್ನೂ ಒಂದು ಇವತ್ತು ನೋಡ್ರಿ 1,2 2,3 1,2 2,3. ದೀಸ್ ಆರ್ ದ ಪಾಸಿಬಲ್ ಸ್ಪೆಷಲ್ ಆರ್ಡರ್ ಪೇರ್ಸ್ ನಂಗೆ ಸಿಗುತ್ತೆ. ಬಟ್ ಟ್ರಾನ್ಸಿಟಿವ್ ಯಾವಾಗ ಆಗುತ್ತೆ? 1,3 ಇದೆ. ಸೊ 1,3 ಇದೆಯಾ? ಅಲ್ಲಿಗೆ ಇದೆ. 1,2 ಇದೆಯಾ? ನಾವ್ ಅದನ್ನೇ ಸೇರಿಸ್ತಾ ಇದೀವಿ, ಹಾಗಾಗಿ ಇದೆ ರಿಲೇಶನ್ ಸೆಟ್ ಅಲ್ಲಿ. ಇಲ್ಲಿಂದ ಏನ್ ಬೇಕು? 1,3 ಇದೆಯಾ? ವಿ ಹ್ಯಾವ್ 1,3 ಆಲ್ಸೋ ದೇರ್. ಹಾಗಾಗಿ ಕೊಟ್ಟಿರುವಂತ ರಿಲೇಶನ್ ಏನಾಗುತ್ತೆ? ಟ್ರಾನ್ಸಿಟಿವ್ ಆಗೇ ಆಗತ್ತೆ ನನಗೆ. ಸೊ ಇಟ್ ಇಸ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಆಗ್ತಿಲ್ಲ. ಹಾಗಾಗಿ ನನಗ್ ಬೇಕಿರೋದು ಸಿಮೆಟ್ರಿಕ್ ಆಗ್ಬಾರ್ದು, ಟ್ರಾನ್ಸಿಟಿವ್ ಆಗ್ಬಾರ್ದು. 1,2 ಹಾಕೋದ್ರಿಂದ ನನಗೆ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಸಿಕ್ತಿಲ್ಲ. ಸೊ ಇನ್ನೇನ್ ಉಳಿದಿದೆ? ಆಪ್ಷನ್ ಡಿ. ಅಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 17th ಕ್ವೆಶ್ಚನ್, 17ನೇ ಪ್ರಶ್ನೆ. 17ನೇ ಪ್ರಶ್ನೆಯಲ್ಲಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇಲ್ಲಿಗೆ ಫಸ್ಟ್ ರಿಫ್ಲೆಕ್ಸಿವ್ 1 2 3 ಇದೆ. ಏನಿಲ್ಲ ನನಗೆ 1 2 3 ತಕ್ಕಂತ 1,1 ಇದೆ, 2,2 ಇಲ್ಲ, 3,3 ಇಲ್ಲ. ಹಾಗಾಗಿ ಏನಾಗತ್ ನಂದು? ರಿಫ್ಲೆಕ್ಸಿವ್ ಆಗೋದಿಲ್ಲ. ದ ಗಿವನ್ ರಿಲೇಶನ್ ಇಸ್ ನಾಟ್ ರಿಫ್ಲೆಕ್ಸಿವ್. ಇನ್ನ ಸಿಮೆಟ್ರಿಕ್ ಆಗತ್ತಾ ನನಗೆ? ಸಿಮೆಟ್ರಿಕ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಎ ಕಮ ಬಿ ಇದ್ರೆ ಬಿ ಕಮ ಎ ಇದೆಯಾ ಅಂತ ನೋಡ್ತೀನಿ ನಾನು. ಸೊ ನನ್ನ 1,1 ಅದರ ರಿವರ್ಸ್ 1,1 ಇದೆ. ಸೊ ಇಟ್ ಇಸ್ ಸಿಮೆಟ್ರಿಕ್. ನಾವ್ ಇದಕ್ ಮುಂಚೆನೂ ಇದೇ ರೀತಿ ಕ್ವೆಶನ್ ನೋಡಿದೀವಿ. ಅಲ್ಲಿ ಆಪ್ಷನ್ಸ್ ಬೇರೆ ಇತ್ತಷ್ಟೇ. ಇಲ್ಲಿ ಅದಕ್ಕಿಂತ ಆಪ್ಷನ್ ಬದಲಾಗ್ತಿದೆ. ಕ್ವೆಶನ್ ಸೇಮೆ, ಆಪ್ಷನ್ಸ್ ಅಷ್ಟೇ ಬದಲಾಗ್ತಿದೆ. ಅಂಡ್ ಟ್ರಾನ್ಸಿಟಿವ್ ಏನಾಗ್ಬೇಕು? ಎ ಕಮ ಬಿ, ಬಿ ಕಮ ಸಿ ಸ್ಪೆಷಲ್ ಪೇರ್ ಇದ್ರೆ ಎ ಕಮ ಸಿ ಹೇಳ್ತಾ ಇದ್ವಲ್ಲ, ಇದಿದೆ ನನಗೆ. ಹಾಗಾಗಿ ಇದೇನಾಗತ್ತೆ ನನಗೆ? ಸಿಮೆಟ್ರಿಕ್ ಆಗತ್ತೆ, ಟ್ರಾನ್ಸಿಟಿವ್ ಆಗತ್ತೆ. ಸೊ ಆಪ್ಷನ್ ನಂದು ಇಟ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಅಲ್ಲ. ಸೊ ಇಟ್ ಶುಡ್ ಬಿ ಆಪ್ಷನ್ ಸಿ. ಇಟ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಇಲ್ಲಿ ಏನ್ ಹೇಳ್ತಿರೋದು? ಲೆಟ್ ಸೆಟ್ ಎ ಏನಾಗಿದೆ ಅಂದ್ರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಸ್ಕೂಲ್. ಇದು ನನ್ನ ಒಂದು ಗಂಡು ಮಕ್ಕಳು ಓದೋ ಶಾಲೆಯಿನ ವಿದ್ಯಾರ್ಥಿಗಳು ಸೆಟ್. ಅಂದ್ರೆ ಅವ್ರು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ಬಾಯ್ ಸ್ಕೂಲ್ ಅಲ್ವಾ, ಅಂದ್ರೆ ಏನಿರುತ್ತೆ? ಹುಡುಗರ ಹೆಸರುಗಳು ಬಾಯ್ 1 ಬಾಯ್ 2. ಯು ಜಸ್ಟ್ ನೇಮ್ ಸಮ್ ಬಾಯ್, ಅರುಣ, ವಿನಯ್, ಸುದರ್ಶನ್, ವಾಟ್ ಎವರ್ ಸ್ಟೂಡೆಂಟ್ಸ್ ನೇಮ್ ಹೋಗುವಂತದ್ದು ಅಂತ ವಿದ್ಯಾರ್ಥಿಗಳು ಇಲ್ಲಿ ಇರ್ತಾರೆ ನನಗೆ. ಈಗ ನನ್ನ ರಿಲೇಶನ್ ಸೆಟ್ ಏನಂತೆ? ಎ ಕಮ ಬಿ. ದಿಸ್ ಇಸ್ ರಿಲೇಶನ್ ಸೆಟ್. ಎ ಬಿ ಅಲ್ಲಿಂದ ಯಾವಾಗ್ಲೂ ತೆಗಿತೀವಿ ಅಂದ್ರೆ ಸೆಟ್ ಏನೆ. ನಿಮ್ಮ ಎ ಬಿ ಸಹ ಸೆಟ್ ಎ ಇಂದಾನೆ. ಅಂದ್ರೆ ಎ ಬಿ ಏನಾಗಿರುತ್ತೆ? ಇದು ಹುಡುಗ್ರ ಸೆಟ್ ಎಲ್ ಇರೋದೇ ಹುಡುಗ್ರ ಆ ಶಾಲೆಯ ಹುಡುಗರ ಲಿಸ್ಟ್ ಗಳನ್ನ ಹಾಕಿರೋದು. ಸೊ ಎ ಬಿ ಆರ್ ಬಾಯ್ಸ್ ದೇ. ಈಗ ನನಗೆ ಏನ್ ಹೇಳತ್ತೆ ಅಂದ್ರೆ ರಿಲೇಶನ್ ಸೆಟ್ ಎ ಇಸ್ ಸಿಸ್ಟರ್ ಆಫ್ ಬಿ. ಓಕೆ, ಎ ಇಸ್ ಸಿಸ್ಟರ್ ಆಫ್ ಬಿ ಅಂತ ಹೇಳ್ತಾ ಇದೆ ಅಲ್ಲಿಗೆ. ಈಗ ಎ ಇಸ್ ಸಿಸ್ಟರ್ ಆಫ್ ಬಿ ಆಗ್ಬೇಕು ಅಂದ್ರೆ ಎ ಶುಡ್ ಬಿ ಎ ಗರ್ಲ್. ಬಟ್ ವೇರ್ ಎ ಇಸ್ ಟೇಕನ್ ಫ್ರಮ್ ಸೆಟ್ ಎ. ಸೆಟ್ ಎ ಅಲ್ಲಿ ಇರೋದೇನು? ಬಾಯ್ಸ್. ಸೊ ಎ ಏನಾಗಕ್ಕಾಗಲ್ಲ? ಗರ್ಲ್ ಆಗಕ್ಕಾಗೋದೇ ಇಲ್ಲ. ನನಗೆ ಎ ಅನ್ನೋದು ಗರ್ಲ್ ಆಗೋಕ್ಕಾಗದೇ ಇಲ್ಲ ಅಂದಾದ್ಮೇಲೆ ನನಗಂತ ಆರ್ಡರ್ಡ್ ಪೇರ್ ಬರೆಯಕ್ ಸಾಧ್ಯವೇ ಇಲ್ಲ. ಸೊ ಇಟ್ ವಿಲ್ ಬಿ ಎನ್ ಎಂಟಿ ರಿಲೇಶನ್. ಖಾಲಿ ಸೆಟ್ ಇರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಎಂಟಿ ರಿಲೇಶನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಯೋರ್ expected 1 mark question. Thank you.